ಕೈಗೊಂಡ ಸಂದರ್ಭದಲ್ಲಿ ತನ್ನ ಬೋಧನೆಗೆ ಯಾವುದೇ ಅಡೆತಡೆಗಳು ಉಂಟಾಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಬೋಧನೆಯನ್ನ ನಿರ್ವಹಿಸಲಿಕ್ಕೆ ಮತ್ತು ತಾನು ಬೋಧಿಸಿದ ವಿಷಯಗಳು ವಿದ್ಯಾರ್ಥಿಗೆ ಮನಮುಟ್ಟುವಂತೆ ವಿಷಯವನ್ನ ತಲುಪಿಸುವ ನಿಟ್ಟಿನಲ್ಲಿ ಪೂರಕವಾದಂತಹ ಧನಾತ್ಮಕ ಪರಿಸರ ತರಗತಿಯಲ್ಲಿ ಅತ್ಯಂತ ಅಗತ್ಯ. ಆ ನಿಟ್ಟಿನಲ್ಲಿ ಎದುರಾಗುವ ಆತಂಕಗಳನ್ನು ನಿವಾರಿಸಲು ಕೌಶಲ್ಯಭರಿತ ಶಿಕ್ಷಕನು ಹಲವಾರು ಕ್ರಮಗಳನ್ನ ಅನುಸರಿಸುವುದರ ಮೂಲಕ ಪರಿಣಾಮಕಾರಿಯಾದಂತಹ ತರಗತಿಯನ್ನ ಮಾಡಲಿಕ್ಕೆ, ಬೋಧನೆಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ನಾವು ಅಂತಕ್ಕಂಥದ್ದು ಈ ತರಗತಿಯ ನಿರ್ವಹಣೆಯ ಅವಿಭಾಜ್ಯ ಅಂಗ. ತರಗತಿಯನ್ನ ನಾವು ಕೈಗೊಳ್ಳುವಾಗ ಕೇವಲ ಶಿಕ್ಷಕ ವಿವರಣೆಯಿಂದ ಮಾತ್ರ ತರಗತಿಯನ್ನ ಮತ್ತು ಬೋಧನೆಯನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ಆ ಒಂದು ಪೂರಕವಾಗಿರ್ತಕ್ಕಂಥ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳು, ಭೌತಿಕ ಸಂಪನ್ಮೂಲಗಳು ಅಥವಾ ಭೌತಿಕ ಸೌಲಭ್ಯಗಳು ಅತ್ಯಂತ ಅಗತ್ಯ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು, ಅಗತ್ಯವಾಗಿದೆ ಅಂತಕ್ಕಂಥದನ್ನ ಮನಗಾಣಬೇಕು. ಆ ನಿಟ್ಟಿನಲ್ಲಿ ನಾವು ಆ ಒಂದು ಪೀಠೋಪಕರಣಗಳಿರ್ಬೋದು, ಕಲಿಕಾ ಸಾಮಗ್ರಿಗಳಿರ್ಬೋದು, ಇವುಗಳೆಲ್ಲ ಲಭ್ಯತೆ, ಅಲ್ಲಿರ್ತಕ್ಕಂಥ ನೆಲಹಾಸುಗಳಿರ್ಬೋದು ಅಥವಾ ಬೆಳಕಿನ ವ್ಯವಸ್ಥೆ ಇರ್ಬೋದು, ಈ ರೀತಿ ಹಲವಾರು ಭೌತಿಕ ಸಂಪನ್ಮೂಲಗಳು ವರ್ಗಕೋಣೆಯ ಒಂದು ಪ್ರಕ್ರಿಯೆಯಲ್ಲಿ, ಬೋಧನಾ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಈ ಒಂದು ಅಂಶಗಳನ್ನ ವ್ಯವಸ್ಥಿತವಾಗಿ ಸಂಘಟಿಸ್ತಕ್ಕಂಥದ್ದು ನಾವು ತರಗತಿಯ ಸಂಘಟನೆ ಅಂತೇಳಿ ಕರಿತೀವಿ. ಸೊ ಈ ಎರಡು ಅಂಶಗಳನ್ನ ನಾವು ಕಳೆದ ಅಧ್ಯಾಯದಲ್ಲಿ ಅಂದ್ರೆ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಹಾಗೇನೆ ಈ ತರಗತಿಯ ನಿರ್ವಹಣೆ ಮತ್ತು ತಂತ್ರಜ್ಞಾನವನ್ನು ನಾವು ಬಳಸಿ ಬೋಧನೆಯನ್ನು ಕೈಗೊಂಡಂತ ಸಂದರ್ಭದಲ್ಲಿ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳು ಬಹಳ ಪ್ರಮುಖವಾಗ್ತದೆ. ಸೊ ಈ ರೀತಿ ಉದಾಹರಣೆಗೆ ನಾವು ಕೋಣೆಯಲ್ಲಿರ್ತಕ್ಕಂಥ ಬಣ್ಣ ಇರ್ಬೋದು, ಆ ಬೆಳಕು ಇರ್ಬೋದು, ಅಲ್ಲಿ ಲಭ್ಯವಿರ್ತಕ್ಕಂಥ ಸಂಪನ್ಮೂಲ ಪುಸ್ತಕಗಳಿರ್ಬೋದು, ಬೋಧನೋಪಕರಣಗಳಿರ್ಬೋದು, ಪ್ರದರ್ಶಿಸ್ತಕ್ಕಂಥ ಚಿತ್ರಪಟಗಳಿರ್ಬೋದು, ಅಥವಾ ಸ್ಪೆಸಿಮನ್ಸ್ ಅಂತ ಏನ್ ಕರಿತೀವಿ, ಇದೆಲ್ಲ ಅಂಶಗಳು ಸಹ ಮಾದರಿಗಳಿರ್ಬೋದು, ಇವೆಲ್ಲವೂ ಸಹ ಸಂಘಟನೆಯ ಪರಿಕಲ್ಪನೆ ಅಡಿಯಲ್ಲಿ ಬರ್ತದೆ. ಹಾಗಾಗಿ ನಿರ್ವಹಣೆ ಮತ್ತು ಸಂಘಟನೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವೆರಡನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದ್ರೆ ಶಿಕ್ಷಕರು ತಮ್ಮ ಸಾಮರ್ಥ್ಯಗಳ ಮೂಲಕ, ತಮ್ಮ ಒಂದು ಸಾಮರ್ಥ್ಯಗಳ ಮೂಲಕ ಉತ್ತಮವಾದಂತಹ ಕಲಿಕೆಯನ್ನ ತರಗತಿಯಲ್ಲಿ ಉಂಟು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಾನೀಗಾಗಲೇ ಹೇಳಿದ್ದೀನಿ. ಹಾಗೇನೆ ಈ ಒಂದು ತರಗತಿಯ ನಿರ್ವಹಣೆಯ ಪ್ರಾಮುಖ್ಯತೆಯೂ ಸಹ ಬಹಳ ಪ್ರಮುಖ ಆಗ್ತದೆ. ಏನಪ್ಪಾ ಅಂತ ಹೇಳಿದ್ರೆ, ತರಗತಿಯಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ವಾತಾವರಣವನ್ನ ಹೊಂದಿಸಿ ಅದನ್ನು ಮುಂದುವರಿಸಬೇಕಾದ್ರೆ ನಮಗೆ ಈ ತರಗತಿಯ ನಿರ್ವಹಣೆ ಅತ್ಯಂತ ಅಗತ್ಯ. ನಾವಾಗ್ಲೇ ಪ್ರಶ್ನೆಗೆ ಯಾಕೆ ಈ ತರಗತಿಯ ನಿರ್ವಹಣೆ ಇಷ್ಟು ಪ್ರಮುಖ ಆಗುತ್ತೆ, ಯಾಕೆ ಬೇಕು ಅನ್ನೋದನ್ನ ನಾನು ಇಂದಿನ ತರಗತಿಯಲ್ಲಿ ಹೇಳಿದ್ದೆ. ಇದನ್ನ ಮುಂದುವರೆದು ಆ ಒಂದು ಪ್ರಮುಖ ಅಂಶಗಳನ್ನ ಮಾತ್ರ ನಾನು ಇಲ್ಲಿ ಪುನರ್ಮನನ ಮಾಡ್ಕೋತಾ ಇದ್ದೀನಿ. ಸೊ ತರಗತಿಯಲ್ಲಿ ವ್ಯವಸ್ಥಿತವಾದಂತಹ ವಾತಾವರಣವನ್ನು ಹೊಂದಿಸುವ ಮತ್ತು ಅದನ್ನ ಮುಂದುವರಿಸುವ ನಿಟ್ಟಿನಲ್ಲಿ ತರಗತಿಯ ನಿರ್ವಹಣೆ ಪ್ರಮುಖ ಆಗ್ತದೆ. ಹಾಗೇನೆ ಈ ತರಗತಿಯ ನಿರ್ವಹಣೆ ಅಂತಕ್ಕಂಥದ್ದು ಶೈಕ್ಷಣಿಕ ಕಲಿಕೆಯನ್ನ ಹೆಚ್ಚಿಸುತ್ತದೆ. ಕಲಿಕೆ ಹೆಚ್ಚಿಸಬೇಕಾದ್ರೆ ನಮಗೆ ಧನಾತ್ಮಕವಾಗಿರ್ತಕ್ಕಂಥ ಪರಿಸರ, ಅಲ್ಲಿ ಬೇಕಾಗಿರ್ತಕ್ಕಂಥ ಬೋಧನೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು, ಇದೆಲ್ಲವೂ ಅಗತ್ಯ. ಸೊ ಆ ನಿಟ್ಟಿನಲ್ಲಿ ತರಗತಿಯ ನಿರ್ವಹಣೆ ಬಹಳ ಪ್ರಮುಖವಾಗಿರುವಂಥದ್ದು. ಸೊ teachers can focus on executing creative methods to teach the learners with patience and help in essential academic learning useful to build their thinking. ಬಹಳ ತಾಳ್ಮೆಯಿಂದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬೋಧಿಸಬೇಕಾದ್ರೆ ಮತ್ತೆ ಅವರಿಗೆ ತಾವು ಬಳಸುವಂತಹ ಬೋಧನಾ ವಿಧಾನ ಸೃಜನಾತ್ಮಕವಾಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನ, ಬೋಧನಾ ಕಲಿಕಾ ವಿನ್ಯಾಸಗಳನ್ನ ಮತ್ತೆ ವಿಧಾನಗಳನ್ನ ಅಳವಡಿಸ್ಕೊಳ್ಬೇಕಾದ್ರೆ ತರಗತಿಯ ನಿರ್ವಹಣೆ ಬಹಳ ಪ್ರಮುಖ ಆಗ್ತದೆ. ಇದನ್ನ ನಾವು ಹೇಳಿದ್ವಿ. ಜೊತೆಗೆ ಬಾಂಧವ್ಯ ವೃದ್ಧಿ. ಒಂದು ಒಳ್ಳೆಯ ತರಗತಿಯ ನಿರ್ವಹಣೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಧನಾತ್ಮಕವಾಗಿರ್ತಕ್ಕಂಥ, ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬಾಂಧವ್ಯವನ್ನು ವೃದ್ಧಿಸುವುದಲ್ಲದೆ ಉತ್ತಮವಾದಂತಹ ಸಂವಹನಕ್ಕೆ ಇದು ಅವಕಾಶವನ್ನ ಮಾಡಿಕೊಡ್ತದೆ. ಸೊ ಈ ಒಳ್ಳೆಯ ಸಂವಹನ ಇದ್ದಾಗ ವಿಷಯಗಳು ಮತ್ತು ವಿಚಾರಗಳು ಪುನಃ ಸ್ಪಷ್ಟವಾಗಿ ಪ್ರತಿಯೊಬ್ಬರನ್ನು ತಲುಪಲಿಕ್ಕೆ ಮತ್ತೆ ವಿಚಾರ ವಿನಿಮಯ ಆಗ್ಲಿಕ್ಕೆ ಸಾಧ್ಯ.
ಜೊತೆಗೆ ಧನಾತ್ಮಕವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಪರಿಸರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ತನ್ಮೂಲಕ ವಿದ್ಯಾರ್ಥಿಗಳ ಭಾವನೆಗಳಿಗೆ, ವಿದ್ಯಾರ್ಥಿಗಳ ವಿಚಾರಗಳಿಗೆ ಆದ್ಯತೆಯನ್ನು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳನ್ನ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ತರಗತಿಯ ನಿರ್ವಹಣೆ ಬಹಳ ಪ್ರಮುಖ ಆಗ್ತದೆ. ಆ ನಿಟ್ಟಿನಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಬಾಂಧವ್ಯ ಉಂಟಾಗ್ತದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಸಾಮಾಜಿಕ ಬೆಳವಣಿಗೆಯನ್ನು ಉತ್ತೇಜಿಸ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ತರಗತಿಯಲ್ಲಿ ಒಳ್ಳೆಯ ಸಂವಹನ ಏರ್ಪಟ್ಟಾಗ ಈ ಒಂದು ಸಾಮಾಜಿಕ ಬೆಳವಣಿಗೆಗಳು ವೃದ್ಧಿ ಆಗ್ತದೆ. ಪ್ರತಿಯೊಬ್ಬರನ್ನ ಗೌರವಿಸ್ತಕ್ಕಂಥದ್ದು, ಅವರ ವಿಚಾರಗಳನ್ನ ಮನ್ನಿಸ್ತಕ್ಕಂಥದ್ದು, ತಾನೊಬ್ಬನೇ ಶ್ರೇಷ್ಠ ಅಂತಕ್ಕಂಥ ಮನೋಧೋರಣೆಯಿಂದ ಹೊರಬಂದು ಇತರರ ವಿಚಾರಗಳನ್ನ ಸ್ಪಷ್ಟವಾಗಿ ಅವುಗಳ ಒಂದು ಸರಿ ಮತ್ತು ತಪ್ಪುಗಳ ಮಾನದಂಡದ ಅಡಿಯಲ್ಲಿ ಅವುಗಳನ್ನ ಸ್ವೀಕರಿಸ್ತಕ್ಕಂಥ, ಅವುಗಳನ್ನು ಒಪ್ತಕ್ಕಂಥ ಅಥವಾ ತಿರಸ್ಕರಿಸ್ತಕ್ಕಂಥ ಒಳ್ಳೆಯ ಭಾವನೆಗಳು, ಸಾಮಾಜಿಕ ಗುಣಗಳು ಈ ಒಂದು ತರಗತಿ ನಿರ್ವಹಣೆಯಿಂದ ಸಾಧ್ಯ ಆಗ್ತದೆ. ಹಾಗಾಗಿ ಸಾಮಾಜಿಕ ಬೆಳವಣಿಗೆಯನ್ನು ಇದು ಉತ್ತೇಜಿಸ್ತದೆ ಅಂತ ಹೇಳಿದ್ದೆ. ಜೊತೆಗೆ ನಕಾರಾತ್ಮಕ ಅಭ್ಯಾಸಗಳನ್ನ ಕಡಿಮೆ ಮಾಡ್ತದೆ. ಅಂದ್ರೆ ನೆಗೆಟಿವ್ ಅಪ್ರೋಚಸ್. ಈಗ ಯಾರೋ ಒಬ್ರು ಒಳ್ಳೆಯ ಸಂವಹನ ಇಲ್ಲದೆ ಇದ್ದಾಗ ಏನಾಗುತ್ತೆ, ಮತ್ತೆ ವಿಚಾರ ವಿನಿಮಯಗಳು ಇಲ್ಲದೆ ಇದ್ದಾಗ ನಾವು ವಿದ್ಯಾರ್ಥಿಗಳೆಡೆಗೆ ಶಿಕ್ಷಕನ ಮನೋಭಾವನೆ ಇರ್ಬೋದು, ಅಥವಾ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕೊಡದಿದ್ದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗಿದ್ದಂತಹ ಒಂದು ಮನೋಭಾವನೆಯಲ್ಲಿ ಈ ಒಂದು ನಕಾರಾತ್ಮಕ ಮನೋಧೋರಣೆಗಳು ಏನಾಗುತ್ತೆ, ಉತ್ತಮವಾದಂತಹ ಒಂದು ತರಗತಿ ನಿರ್ವಹಣೆ ಇದ್ದಾಗ ಇವುಗಳು ಕಡಿಮೆ ಆಗ್ತದೆ. ಅದನ್ನೇ ನಕಾರಾತ್ಮಕ ಅಭ್ಯಾಸಗಳನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಈ ರೀತಿ ಪ್ರಮುಖವಾದಂತಹ ಒಂದು ಪ್ರಾಮುಖ್ಯತೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಹಾಗೇನೆ ಕೆಲವೊಂದು ಅಂಶಗಳು ತರಗತಿ ನಿರ್ವಹಣೆ ಮೇಲೆ ಪ್ರಭಾವ ಬೀರುತ್ತೆ. ಯಾವ್ದಪ್ಪ ಅಂತ ಹೇಳಿದ್ರೆ ಶಿಕ್ಷಕರು ತರಗತಿಯನ್ನ ನಡೆಸುವ ವಿಧಾನ ಮತ್ತು ತರಗತಿಯ ಒಂದು ಪರಿಸರ. ಈಗಾಗಲೇ ಹೇಳಿದೀನಿ, ಟೀಚರ್ಸ್ ಅಪ್ರೋಚ್. ಈಗ ಇವತ್ತಿನ ದಿನ ನಾವು ಮೆಥಡ್ಸ್ ಅಂಡ್ ಅಪ್ರೋಚಸ್ ಅನ್ನ ನಾವು ನೋಡೋಣ ದೀರ್ಘವಾಗಿ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ತರಗತಿಯ ಶಿಕ್ಷಕರ ಒಂದು ನಡೆಸುವಂತ ಏನು ವಿಧಾನ ಇದೆ ಅಥವಾ ಆ ಮಾರ್ಗ ಇದೆ, ಮತ್ತೆ ಅಲ್ಲಿರ್ತಕ್ಕಂಥ ಪರಿಸರ ಏನಿದೆ, ಇವು ತರಗತಿಯ ಬೋಧನೆಯ ಮೇಲೆ ಪ್ರಭಾವವನ್ನ ಬೀರ್ತದೆ. ಜೊತೆಗೆ ಆ ನಿರ್ವಹಣೆ ಮೇಲೆ ಇವು ಪ್ರಭಾವವನ್ನ ಬೀರ್ತದೆ. ಹಾಗಾಗಿ ತರಗತಿಯ ಬೋಧನಾ ವಿಧಾನ ಏನಿದೆ, ಆ ನಡೆಸ್ತಕ್ಕಂಥ ವಿಧಾನ ಮತ್ತೆ ಅವುಗಳ ಪರಿಸರ ತರಗತಿಯ ನಿರ್ವಹಣೆ ಮೇಲೆ ಅವು ಸೂಕ್ತವಾಗಿದ್ದಾಗ ತರಗತಿ ನಿರ್ವಹಣೆ ನಾವು ಸಲೀಸಾಗಿ ಅಥವಾ ಸುಗಮವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ. ಜೊತೆಗೆ ವಿವಿಧ ಸಾಮರ್ಥ್ಯಗಳು ಮತ್ತು ಅಸಾಮರ್ಥ್ಯಗಳು, ಬೇರೆ ಬೇರೆ ಆಗಿರ್ತಕ್ಕಂಥ ಕಾಂಪಿಟೆನ್ಸಿಸ್. ಈಗ ಶಿಕ್ಷಕನಿಗೆ ಯಾವುದೋ ಒಂದು ಬೋಧನಾ ವಿಧಾನ ಅವನಿಗೆ ಅದರಲ್ಲಿ ಕರಗತನಾಗಿಲ್ಲ ಅಂತ ಹೇಳಿದಾಗ ಆ ವಿಧಾನವನ್ನು ಬಳಸಕ್ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ತಯಾರಿಯನ್ನ ಮಾಡ್ಕೊಳ್ಳದೆ ಹೋಗಿದ್ದಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ತರಗತಿ ನಿರ್ವಹಣೆ ಮೇಲೆ ಪ್ರಭಾವ ಬೀರುತ್ತದೆ. ಅದು ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡ್ತದೆ. ಸೊ ಹಾಗಾಗಿ ವಿವಿಧ ಸಾಮರ್ಥ್ಯಗಳು ಮತ್ತು ಅಸಾಮರ್ಥ್ಯಗಳು ಸಹ ಪರಿಣಾಮ ಆಗ್ತದೆ. ಜೊತೆಗೆ ತರಗತಿಯ ನಿರ್ವಹಣೆಯಲ್ಲಿ ಪ್ರಮುಖವಾದಂತಹ ಅಂಶಗಳು ನಿಮಗೆ ರೇಖಾಚಿತ್ರವನ್ನು ತೋರಿಸಿದ್ದೆ. ಅದರಲ್ಲಿ ನಾವು ಪ್ರಮುಖವಾದಂತಹ ಅಂಶಗಳನ್ನ ಚರ್ಚೆ ಮಾಡಿದ್ವಿ. ಇಲ್ಲಿ ಗಮನಿಸಬಹುದು ಈ ರೇಖಾಚಿತ್ರದಲ್ಲಿ ಎಫೆಕ್ಟಿವ್ ಟೀಚರ್ಸ್ ಅಂಡ್ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್, ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಎರಡು ಅಂಶಗಳು ತರಗತಿಯ ನಿರ್ವಹಣೆಯಲ್ಲಿ. ಅದರಲ್ಲಿ ಎಫೆಕ್ಟಿವ್ ಟೀಚರ್ಸ್ ಅನ್ನು ಯಾರನ್ನ ನಾವು ಪರಿಣಾಮಕಾರಿ ಶಿಕ್ಷಕ ಅಂತೇಳಿ ಕರೀತಾರೆ ಅಂತ ನಾನು ನಿಮಗೆ ವಿವರಣೆಯನ್ನ ಮಾಡಿದ್ದೆ. ಅದ್ರಾಗೆ ರಾಪೋರ್ಟ್ ವಿತ್ ದ ಸ್ಟೂಡೆಂಟ್ಸ್. ಈಗ ನಾನು ಸಂವಹನ ಅಂತ ಹೇಳಿದಾಗ ನಿಮ್ಗೆ ಹೇಳಿದೆ, ಬಾಂಧವ್ಯ ವೃದ್ಧಿಸುತ್ತೆ ಅಂತ ಹೇಳಿ. ಅಂದ್ರೆ ಒಳ್ಳೆಯ ತರಗತಿಯ ನಿರ್ವಹಣೆ, ಒಬ್ಬ ಪರಿಣಾಮಕಾರಿ ಶಿಕ್ಷಕ ಪರಿಣಾಮಕಾರಿಯಾದಂತಹ ತರಗತಿ ನಿರ್ವಹಣೆ ಮಾಡದಂತಹ ಸಂದರ್ಭದಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿರುವರ ಮಧ್ಯೆ ಒಳ್ಳೆಯ ಬಾಂಧವ್ಯ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ಸಂಬಂಧ ಬೆಸುಗೆ ಆಗ್ಲಿಕ್ಕೆ ಸಾಧ್ಯ. ಜೊತೆಗೆ ಈ ಶಿಕ್ಷಕ ನಾನು ಇಂದಿನ ತರಗತಿಯಲ್ಲಿ ಪ್ರಸ್ತಾಪ ಮಾಡದಂತೆ ಶಿಕ್ಷಕ ತಾನೊಬ್ಬನೇ ಎಲ್ಲ ವಿಷಯವನ್ನು ಕಲಿತಿದ್ದೀನಿ ಅಥವಾ ತಿಳಿದೀನಿ ಅನ್ನೋ ಒಂದು ಅಹಮಿಕೆಯಿಂದ ತನ್ನ ಸಹೋದ್ಯೋಗಿ ಮಿತ್ರರ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿ ಅವರ ಜೊತೆ ತನ್ನ ವಿಚಾರ ವಿನಿಮಯ ಮಾಡಿಕೊಂಡ ಸಂದರ್ಭದಲ್ಲಿ ಅವನು ಪರಿಣಾಮಕಾರಿಯಾದ ತರಗತಿ ನಿರ್ವಹಣೆ ಮಾಡ್ಕೊಳ್ಳಿಕ್ ಸಾಧ್ಯ. ಕೇವಲ ವಿಷಯವೊಂದಕ್ಕಂದೇ ಅಂತಲ್ಲ, ಈ ವಿದ್ಯಾರ್ಥಿಗಳ ಒಂದು ವರ್ತನೆಗಳಿರ್ಬೋದು, ವಿದ್ಯಾರ್ಥಿಗಳ ಮಾನಸಿಕ ಮಟ್ಟ ಇರ್ಬೋದು, ಅಥವಾ ವಿದ್ಯಾರ್ಥಿಗಳ ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಥಿತಿಗಳ ಬಗ್ಗೆ, ಮನೋವೈಜ್ಞಾನಿಕವಾದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಮನೋವೈಜ್ಞಾನಿಕ ಅಂಶಗಳ ಬಗ್ಗೆ ಇತರ ಶಿಕ್ಷಕ ಮಿತ್ರರೊಡನೆ ಚರ್ಚೆ ಮಾಡೋದ್ರ ಮೂಲಕ ತನ್ನ ತರಗತಿಯ ನಿರ್ವಹಣೆಯನ್ನ ಮಾಡ್ಕೊಳ್ಳಿಕ್ ಸಾಧ್ಯ. ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಒಬ್ಬೊಬ್ಬ ಶಿಕ್ಷಕನು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವ ರೀತಿ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿನ ಅರ್ಥ ಮಾಡ್ಕೊಂಡಿರ್ತಾನೆ, ಅದು ಈಗ ನಾವು ಮತ್ತೊಬ್ಬ ಶಿಕ್ಷಕನ ಜೊತೆ ಚರ್ಚಿಸಿದಾಗ ಆ ವಿದ್ಯಾರ್ಥಿಗಳ ಬಗ್ಗೆ ನಮಗೆ ಅರಿವುಂಟಾಗ್ತದೆ. ಸೊ ಈ ರೀತಿ ಗುಡ್ ರಾಪೋರ್ಟ್ ವಿತ್ ಸಹೋದ್ಯೋಗಿ ಮಿತ್ರರೊಡನೆ ಹೊಂದಿರತಕ್ಕಂಥವರು ಒಳ್ಳೆಯ ಪರಿಣಾಮಕಾರಿ ಬೋಧನೆಯನ್ನು ಕೊಡ್ಲಿಕ್ಕೆ ಸಾಧ್ಯ, ಮತ್ತೆ ಬೋಧನೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ, ಹಾಗೂ ಅವರು ಪರಿಣಾಮಕಾರಿಯಾದಂತಹ ಶಿಕ್ಷಕರು ಅಂತೇಳಿ ಕರಿತೀವಿ. ಜೊತೆಗೆ ಸೆಲ್ಫ್ ಡಿಸಿಪ್ಲಿನ್.
ಏನು ತಾನು ಬೋಧಿಸಬೇಕಾಗಿದೆ ಆ ವಿಷಯಕ್ಕೆ ಪೂರ್ವ ತಯಾರಿ, ಬೇಕಾಗಿರ್ತಕ್ಕಂಥ ಬೋಧನೋಪಕರಣಗಳು, ಬೇಕಾಗಿರ್ತಕ್ಕಂಥ ಬೋಧನಾ ವಿಧಾನ, ಕಲಿಕಾ ವಿನ್ಯಾಸಗಳು, ಮೌಲ್ಯಮಾಪನ ಪ್ರಕ್ರಿಯೆ, ಜೊತೆಗೆ ಉತ್ತಮವಾದಂತಹ ಒಂದು ಆಳವಾದಂತಹ ಜ್ಞಾನ, ಇವೆಲ್ಲವೂ ಸಹ ಬಹಳ ಶಿಕ್ಷಕನಿಗೆ ಪ್ರಮುಖವಾಗ್ತದೆ. ಅವು ಪರಿಣಾಮಕಾರಿ ಶಿಕ್ಷಕನನ್ನ ಅವು ಪ್ರತಿನಿಧಿಸ್ತದೆ. ಹಾಗಾಗಿ ಒಬ್ಬ ಶಿಕ್ಷಕ ಸೆಲ್ಫ್ ಡಿಸಿಪ್ಲಿನ್ಡ್ ಆಗಿರ್ಬೇಕು, ಓಕೆ, ಶಿಸ್ತುಬದ್ಧನಾಗಿರ್ಬೇಕು. ಈ ಒಂದು ಪರಿಣಾಮಕಾರಿ ಶಿಕ್ಷಕ ಅಂತ ಹೇಳಿ ಕರಿತೀವಿ. ಆಮೇಲೆ ಡೆಡಿಕೇಟೆಡ್ ವರ್ಕ್ ಡಿಸಿಪ್ಲಿನ್, ತಾನು ಏನು ಕೆಲಸವನ್ನ ಮಾಡ್ತಿದ್ದಾನೆ ಆ ಕೆಲಸ ಬೋಧನಾ ಕಾರ್ಯ ಅಂತ ಏನ್ ಕರಿತೀವಿ, ಶಿಕ್ಷಕನ ಕೆಲಸ ಬೋಧನೆಯನ್ನ ಮಾಡ್ತಕ್ಕಂಥದ್ದು. ಆ ಬೋಧನಾ ಕಾರ್ಯಕ್ಕೆ ಈ ಸಂಕೀರ್ಣವಾದಂತಹ ಕಾರ್ಯವನ್ನ ಎಷ್ಟು ಪರಿಣಾಮಕಾರಿಯಾಗಿ ಶಿಕ್ಷಕ ಮಾಡ್ತಾನೆ, ಅದು ಅವನ ಒಂದು ಬೋಧನೆಯ ನಿರ್ವಹಣೆ ಮೇಲೆ ಅವಲಂಬಿತವಾಗಿರ್ತದೆ. ಸೊ ಹಾಗಾಗಿ ನಿರ್ವಹಣೆ ಮೇಲೆ ಪ್ರಭಾವ ಬೀರ್ತದೆ. ಹಾಗಾಗಿ ಒಬ್ಬ ಪರಿಣಾಮಕಾರಿಯಾದಂತಹ ಶಿಕ್ಷಕ ಈ ಒಬ್ಬ ಡೆಡಿಕೇಟೆಡ್ ಅಂದ್ರೆ ತನ್ನ ತಾನು ಅರ್ಪಿಸಿಕೊಂಡಿರ್ತಕ್ಕಂಥ ಶಿಸ್ತುಬದ್ಧನಾಗಿರ್ತಕ್ಕಂಥ ಮತ್ತು ಆ ಒಂದು ಬೋಧನೆಗೆ ಅವನು ಬದ್ಧನಾಗಿರ್ತಕ್ಕಂಥ ಶಿಕ್ಷಕನಾಗಿ ಅವನು ಇದ್ದಾಗ ಈ ಒಂದು ಪರಿಣಾಮಕಾರಿಯಾದಂತ ನಿರ್ವಹಣೆಯನ್ನು ಕೈಗೊಳ್ಳಿಕ್ಕೆ ಸಾಧ್ಯ. ಅದೇ ರೀತಿ ಶಾಲಾ ಪರಿಸರ ಅಂತ ತರಗತಿಯ ಪರಿಸರ ಅಂತ ಹೇಳಿದ್ರೆ ರೂಲ್ಸ್ ಫಾರ್ ಮ್ಯಾನೇಜಿಂಗ್ ಎ ಕ್ಲಾಸ್ ರೂಮ್. ಯಾವಾಗ್ಲೂ ಇವತ್ತಿನ ದಿನ ಹೇಳ್ತೀನಿ ನಾನು, ರೂಲ್ಸ್ ನಿಯಮಗಳು ಬಹಳ ಸರಳವಾಗಿರ್ಬೇಕು. ವರ್ಗ ಕೋಣೆಯ ನಿಯಮಗಳು ಸರಳವಾಗಿದ್ದಾಗ ಅಲ್ಲಿ ನಮ್ಯತೆಯನ್ನ ತರ್ಲಿಕ್ಕೆ ಸಾಧ್ಯ. ಅದನ್ನ ನಾವು ರಿಜಿಡ್ ಆಗಿಲ್ದಿದ್ದಾಗ, ಫ್ಲೆಕ್ಸಿಬಿಲಿಟಿ ಇದ್ದಾಗ ನಮ್ಮ ಒಂದು ಬೋಧನೆಗೆ ಸಂಬಂಧಿಸಿದಂತೆ ಅಲ್ಲಿ ಬರ್ತಕ್ಕಂಥ ಎದುರಾಗ್ತಕ್ಕಂಥ ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾವಣೆಗಳನ್ನು ತಂದುಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಆ ಒಂದು ವರ್ಗ ಕೋಣೆಯ ನಿಯಮಗಳು ಯಾವಾಗಲೂ ವಿದ್ಯಾರ್ಥಿ ಸ್ನೇಹಿಯಾಗಿರ್ಬೇಕು, ಮತ್ತೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಒಳ್ಳೆಯ ಬಾಂಧವ್ಯವನ್ನು ಉಂಟು ಮಾಡುವಂತ ನಿಯಮಗಳಿರ್ಬೇಕು. ತುಂಬಾ ಕಠಿಣವಾಗಿರ್ತಕ್ಕಂಥ ನಿಯಮ. ಉದಾಹರಣೆಗೆ ನಾವು ಡಿಸಿಪ್ಲಿನ್ ಹೆಸರಿನಲ್ಲಿ ನೆಕ್ಸ್ಟ್ ಕ್ಲಾಸ್ ಡಿಸಿಪ್ಲಿನ್ ಅಂತ ಇದೆ ನೋಡಿ, ಅಲ್ಲಿ ತರಗತಿಯ ಶಿಸ್ತು. ಈ ತರಗತಿಯ ಶಿಸ್ತು ಯಾವಾಗಲೂ ನಾವು ವಿದ್ಯಾರ್ಥಿ ಸ್ವಯಂ ಶಿಸ್ತಿಗೆ ಒಳಪಡುವಂತೆ ರೀತಿಯಲ್ಲಿ ಶಿಕ್ಷಕನ ಒಂದು ವರ್ತನೆ, ಅವನ ಸಂವಹನ ಮತ್ತೆ ಅವನ ಒಂದು ವ್ಯಕ್ತಿತ್ವ ತರಗತಿಯಲ್ಲಿ ಇರಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳು ಸ್ವತಃ ತಾವೇ ತಮ್ಮನ್ನು ತಾವು ಶಿಸ್ತಿಗೆ ಒಳಪಡಿಸಿಕೊಳ್ಳುವಂತ ಒಂದು ಸೆಲ್ಫ್ ಡಿಸಿಪ್ಲಿನ್ ಅಂತಕ್ಕಂಥ ಒಂದು ಅಂಶವನ್ನ ಮನಗಾಣುವ ರೀತಿಯಲ್ಲಿ ಶಿಕ್ಷಕನ ಒಂದು ವ್ಯಕ್ತಿತ್ವ ಇರಬೇಕು. ಆ ರೀತಿ ನಿಯಮಗಳನ್ನ ಶಿಕ್ಷಕ ಅಳವಡಿಸ್ಕೊಳ್ಬೇಕು ತನ್ನ ಬೋಧನೆಯಲ್ಲಿ. ಸೊ ಆ ಒಂದು ತರಗತಿಯ ವರ್ಗ ಕೋಣೆಯ ಮೇಲೆ ಪರಿಸರ ಏನಾಗುತ್ತೆ, ಆ ಒಂದು ವರ್ಗ ಕೋಣೆಯ ಪರಿಸರ ಈ ಒಂದು ನಿರ್ವಹಣೆ ತರಗತಿ ನಿರ್ವಹಣೆ ಮೇಲೆ ಪ್ರಭಾವ ಬೀರ್ತದೆ. ಜೊತೆಗೆ ಕ್ಲಾಸ್ ರೂಮ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ನಾಗಲೇ ಹಿಂದಿನ ತರಗತಿಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಏನು, ಭೌತಿಕ ಪೀಠೋಪಕರಣಗಳಿದೆ, ಆ ಭೌತಿಕ ಸಂಪನ್ಮೂಲ ಇದೆ, ವಿದ್ಯಾರ್ಥಿಗಳ ಕಲಿಕಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಆ ಪರಿಸರವನ್ನ ಒಂದು ವಿದ್ಯಾರ್ಥಿ ಕುಳಿತುಕೊಳ್ತಕ್ಕಂಥ ಆಸನ ಇರ್ಬೋದು. ಆಸನ ಅವನ ಒಂದು ಕಾಲುಗಳನ್ನ ನಾವು ಹೇಳ್ತೀವಿ, ಈಗಾಗಲೇ ಪ್ರಸ್ತಾಪ ಮಾಡದಂತೆ ಸಂಸ್ಥಾ ಯೋಜನೆಯಲ್ಲಿ ಪಾಠೋಪಕರಣಗಳಷ್ಟೇ ಆದ್ಯತೆಯನ್ನ ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿ ಆಸನಗಳ ಮೇಲೆ ಬೆಳಿಗ್ಗೆ 10 ಗಂಟೆಗೆ ತರಗತಿ, ಉದಾಹರಣೆಗೆ ತರಗತಿ ಪ್ರಾರಂಭವಾದ್ರೆ ಸಂಜೆ 4 ಗಂಟೆವರೆಗೆ ತಾನು ಕೂತ್ಕೊಳ್ತಕ್ಕಂಥ ಆಸನದ ಆ ಬೆಂಚಿನ ಮೇಲೆ ಅವನು ಕೂತ್ಕೊಳ್ಬೇಕಾಗ್ತದೆ. ಆ ಒಂದು ಆಸನ ಏನಿದೆ ಅವನಿಗೆ ಪೂರಕವಾಗಿರ್ತಕ್ಕಂಥ ಒಂದು ಸಮಾಧಾನಕರವಾಗಿರ್ತಕ್ಕಂಥ ಸ್ಥಿತಿಯನ್ನ ತರಬೇಕು. ಮಾನಸಿಕ ಸ್ಥಿತಿಯನ್ನ ಅವನು ಸಮಾಧಾನವಾದಂತಹ ಮಾನಸಿಕ ಸ್ಥಿತಿಯನ್ನ ಅವನಲ್ಲಿ ಉಂಟು ಮಾಡಬೇಕು, ಅಥವಾ ಮನಸ್ಸನ್ನ ಸಂತೋಷವಾಗಿ ಇಟ್ಟಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ವಿದ್ಯಾರ್ಥಿ ಕಲಿಕೆಯ ಕಡೆಗೆ ಆಸಕ್ತಿಯನ್ನ ಕಳ್ಕೊಳ್ತಾನೆ. ಸೊ ಹಾಗಾಗಿ ಕ್ಲಾಸ್ ರೂಮ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಪೀಠೋಪಕರಣಗಳು ಬಹಳ ಪ್ರಮುಖ. ಅದೇ ರೀತಿ ಕ್ಲಾಸ್ ರೂಮ್ ಇಂಟ್ರಾಕ್ಷನ್. ಸೊ ತರಗತಿಯಲ್ಲಿ ಶಿಕ್ಷಕ ಕೇವಲ ತಾನೊಬ್ಬನೇ ಮಾತಾಡೋದಕ್ಕೆ ಬದಲಾಗಿ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಅವಕಾಶಗಳನ್ನ ಕಲ್ಪಿಸೋದ್ರ ಮೂಲಕ ಅವರನ್ನು ಸಹ ಕಲಿಕೆಯಲ್ಲಿ ಸಂವಹನದಲ್ಲಿ ತೊಡಗಿಸಿಕೊಂಡಾಗ ವರ್ಗ ಕೋಣೆಯ ಪರಿಸರ ಅಂತಕ್ಕಂಥ ಬಹಳ ಆಹ್ಲಾದಕರವಾಗಿರುತ್ತದೆ. ಇದು ಸಹ ತರಗತಿ ನಿರ್ವಹಣೆ ಮೇಲೆ ಪ್ರಭಾವ ಬೀರ್ತದೆ. ಜೊತೆಗೆ ರ್ಯಾಪೋರ್ಟ್ ಅಮಾಂಗ್ ದಿ ಸ್ಟೂಡೆಂಟ್ಸ್, ಈ ಕಲಿಕಾರ್ಥಿಗಳ ಜೊತೆ ಹೊಂದಿರತಕ್ಕಂಥ ಒಡನಾಟ ಸಂಬಂಧ ಬಹಳ ಪ್ರಮುಖ. ಜೊತೆಗೆ ಟೀಚರ್ ಸ್ಟೂಡೆಂಟ್ ಬಾಂಡೇಜ್, ಈಗಾಗಲೇ ಹೇಳಿದ್ವಿ, ಅವರ ಮಧ್ಯೆ ಧನಾತ್ಮಕವಾಗಿರ್ತಕ್ಕಂಥ ಮತ್ತು ಪರಸ್ಪರರನ್ನ ಗೌರವಿಸುವಂತ ರೆಸ್ಪೆಕ್ಟಿಂಗ್ ಈಚ್ ಅದರ್ ಬಹಳ ಬಹಳ ಪ್ರಮುಖವಾಗಿರುವಂತ. ಶಿಕ್ಷಕ ವಿದ್ಯಾರ್ಥಿಗಳನ್ನ ಗೌರವಿಸಬೇಕು, ವಿದ್ಯಾರ್ಥಿಗಳು ಶಿಕ್ಷಕರನ್ನ ಕೇವಲ ಶಿಕ್ಷಕ ತನ್ನನ್ನ ಮಾತ್ರ ವಿದ್ಯಾರ್ಥಿಗಳು ಗೌರವಿಸಬೇಕು, ನಾನು ವಿದ್ಯಾರ್ಥಿಗಳನ್ನ ಗೌರವಿಸಬಾರದು ಅನ್ನೋದಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ಒಳ್ಳೆಯ ತರಗತಿಯ ನಿರ್ವಹಣೆ ಆಗ್ಬೇಕಾದ್ರೆ ಶಿಕ್ಷಕ ವಿದ್ಯಾರ್ಥಿಗಳನ್ನ ಗೌರವಿಸುವುದನ್ನ ಕಲಿಬೇಕು. ಸೊ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಒಳ್ಳೆಯ ಬಾಂಧವ್ಯ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಸೊ ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ತರಗತಿ ನಿರ್ವಹಣೆ ಅಂಶಗಳಂತ ನಾನು ಇಂದಿನ ತರಗತಿಯಲ್ಲಿ ಹೇಳಿದ್ದೆ. ಜೊತೆಗೆ ತರಗತಿಯ ನಿರ್ವಹಣೆ ವಿಧಗಳಂತ ಬಂದಾಗ ಟೈಪ್ಸ್ ಆಫ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಪ್ರೋ ಆಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಪೂರ್ವಭಾವಿ ತರಗತಿಯ ನಿರ್ವಹಣೆ ಅಂತೇಳಿ. ಅಂದ್ರೆ ಒಂದು ತರಗತಿಗೆ ಪೂರ್ವದಲ್ಲಿ ಶಿಕ್ಷಕನು ತಾನು ಮಾಡ್ತಕ್ಕಂಥ ಯೋಜನೆಗಳೇನಿದೆ ಇದನ್ನ ನಾವು ಪ್ರೋ ಆಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಪ್ರಕ್ರಿಯಾತ್ಮಕ ತರಗತಿಯ ನಿರ್ವಹಣೆ ಅಥವಾ ರಿಯಾಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಶಿಕ್ಷಕನು ಪ್ರೊಆಕ್ಟಿವ್ ಆಗಿ ಅಥವಾ ಪೂರ್ವದಲ್ಲಿಯೇ ಎಲ್ಲಾ ಯೋಜನೆಗಳನ್ನ ರೂಪಿಸಿಕೊಂಡು ಸೂಕ್ತವಾದಂತ ತಯಾರಿ ಮಾಡಿಕೊಂಡು ತರಗತಿಗೆ ಪ್ರವೇಶಿಸಿದಾಗ
ತರಗತಿಯನ್ನ ಪಾಠವನ್ನ ಪ್ರಕ್ರಿಯೆಯನ್ನ ಕೈಗೊಂಡ ಸಂದರ್ಭದಲ್ಲಿ ಶಿಕ್ಷಕನಿಗೆ ಅವನು ನಿರೀಕ್ಷಿಸದೇ ಇರುವಂತಹ ಸಂದರ್ಭಗಳು ಎದುರಾಗುವಂತಹ ಸನ್ನಿವೇಶಗಳು ನಾವು ಕಂಡು ಬರ್ತದೆ. ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಯಾವ ರೀತಿ ಶಿಕ್ಷಕ ಅವುಗಳನ್ನ ಚಾಣಾಕ್ಷತೆಯಿಂದ ಮತ್ತು ತನ್ನ ಬುದ್ಧಿವಂತಿಕೆಯಿಂದ ಸಾಮರ್ಥ್ಯಗಳಿಂದ ಅವುಗಳನ್ನು ಎದುರಿಸ್ತಾನೆ ಅಂತಕ್ಕಂಥದ್ದನ್ನೇ ನಾವು ರಿಯಾಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಟ್ಸ್ ಡಿಫೈನ್ಡ್ ಆಸ್ ಎ ರೆಸ್ಪಾಂಡಿಂಗ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಇನ್ ದ ಕ್ಲಾಸ್ ರೂಮ್. ಅಂದ್ರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ತುಂಬಾ ಅವರ ವರ್ತನೆ ತುಂಬಾ ಗಲಾಟೆಯನ್ನ ಮಾಡ್ತಾ ಇರ್ಬೋದು, ಅಥವಾ ಶಿಕ್ಷಕನ ಬೋಧನೆಯಲ್ಲಿ ಅವರು ಆಸಕ್ತಿಯನ್ನ ಕಳ್ಕೊಂಡಿರ್ಬೋದು. ಸೊ ಆ ವಿಧಾನ ಅವರಿಗೆ ತಾನು ಯೋಚಿಸಿರ್ತಕ್ಕಂಥ ವಿಧಾನ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ಅವೇನೋ ಆ ವಿದ್ಯಾರ್ಥಿಗಳಿಗೆ ಪೂರಕವಾಗಿಲ್ಲದೆ ಇರುವಂಥದ್ದು. ಇಂಥ ಸಂದರ್ಭಗಳು ಬಂದಾಗ ಇದು ನಿರೀಕ್ಷೆ ಮಾಡಿರಲ್ಲ ಶಿಕ್ಷಕನ ಅವನ ಒಂದು ಯೋಜನೆ ಮತ್ತು ಅವನ ಆಲೋಚನೆ ಏನಿರ್ತದೆ, ನಾನು ತಯಾರು ಮಾಡ್ಕೊಂಡಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಇಷ್ಟ ಆಗ್ತದೆ, ಅವರು ಅದನ್ನ ಅಪೇಕ್ಷಿಸ್ತಾರೆ ಮತ್ತು ಅದನ್ನ ಇಷ್ಟಪಡ್ತಾರೆ ಅಂತಕ್ಕಂಥ ಮನೋಧೋರಣೆಯಿಂದನೇ ಎಲ್ಲಾ ಶಿಕ್ಷಕರು ತರಗತಿಗೆ ಬರ್ತಾರೆ. ಆದರೆ ಕೆಲವೊಮ್ಮೆ ಅವನ ಬೋಧನಾ ವಿಧಾನ ಅಥವಾ ಅವನ ಮಾಡ್ಕೊಂಡಿರ್ತಕ್ಕಂಥ ತಯಾರಿ ಅಥವಾ ತಾನು ಯೋಜಿಸಿರ್ತಕ್ಕಂಥ ಕಲಿಕಾ ವಿನ್ಯಾಸಗಳು ಅಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾಗಿಲ್ಲದೆ ಇದ್ದಾಗ ಅಥವಾ ಸಮಾಧಾನವನ್ನು ತರದೇ ಇದ್ದಂತ ಸಂದರ್ಭದಲ್ಲಿ ತರಗತಿಯಲ್ಲಿ ಹಲವಾರು ಗೊಂದಲಗಳಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಮತ್ತು ಆ ಸಾಮರ್ಥ್ಯ ಶಿಕ್ಷಕ, ಇದನ್ನ ನಾವು ಪ್ರಕ್ರಿಯಾತ್ಮಕ ತರಗತಿಯ ನಿರ್ವಹಣೆ ಅಂತೇಳಿ ಕರಿತೀವಿ. ಇದನ್ನ ನಾನು ಇಂದಿನ ತರಗತಿಯಲ್ಲಿ ದೀರ್ಘವಾಗಿ ಚರ್ಚಿಸಿದ್ದೀನಿ. ಈಗ ಈ ಒಂದು ತರಗತಿಯಲ್ಲಿ ನಾವು ಮಾಡೆಲ್ಸ್ ಅಂಡ್ ಅಪ್ರೋಚಸ್ ಟು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮುಂದುವರೆದು ನಾವು ನಮ್ಗೆ ಈಗಾಗಲೇ ಗೊತ್ತಿದೆ ಈ ಒಂದು ತರಗತಿಯ ನಿರ್ವಹಣೆ ಅಂತಕ್ಕಂಥದ್ದು ಮಲ್ಟಿಫೆಸೆಟೆಡ್ ಅಂತೇಳಿ ಕರಿತೀವಿ. ಅಂದ್ರೆ ಬಹು ಆಯಾಮದ ಚೌಕಟ್ಟನ್ನು ಹೊಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತರಗತಿಯ ನಿರ್ವಹಣೆ ಹಲವಾರು ಪ್ರಕ್ರಿಯೆಗಳ ಮೇಲೆ ಈಗಾಗಲೇ ಪರಿಣಾಮಗಳನ್ನ ನಾವು ನೋಡಿದ್ವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಮಾನಸಿಕ ಸಿದ್ಧತೆ ಇರ್ಬೋದು, ಅಥವಾ ಮಾನಸಿಕ ಒಂದು ಮಟ್ಟ ಇರ್ಬೋದು, ಅಥವಾ ಶಿಕ್ಷಕನ ಪೂರ್ವ ತಯಾರಿ ಇರ್ಬೋದು, ಅಥವಾ ಶಿಕ್ಷಕನ ಒಂದು ಕಲಿಕಾ ಚಟುವಟಿಕೆಗಳ ವಿನ್ಯಾಸ ಇರ್ಬೋದು, ಇವೆಲ್ಲವೂ ಸಹ ಈ ಒಂದು ಬೋಧನೆಯ ತರಗತಿಯ ವರ್ಗ ಕೋಣೆಯ ನಿರ್ವಹಣೆ ಮೇಲೆ ಪ್ರಭಾವ ಬೀರ್ತದೆ. ಸೊ ಹಾಗಾಗಿ ಇದು ಬಹಳ ಬಹು ಆಯಾಮದ ಒಂದು ಚೌಕಟ್ಟನ್ನು ಹೊಂದಿರುವಂಥದ್ದು. ಈ ಒಂದು ಚೌಕಟ್ಟಿಗೆ ಅನುಗುಣವಾಗಿ ಉತ್ತಮವಾದಂತಹ ಬೋಧನಾ ವಿಧಾನಗಳನ್ನ ಅಂದ್ರೆ ಏನಂತ ಕರಿತೀವಿ ತರಗತಿಯ ನಿರ್ವಹಣೆಯ ವಿಧಾನಗಳನ್ನ ಅಥವಾ ಮಾದರಿಗಳನ್ನ ಶಿಕ್ಷಕರು ಅವರು ಯೋಚಿಸಿರ್ಬೇಕಾಗ್ತದೆ. ಒಳ್ಳೆಯ ಯೋಜನೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ತರಗತಿಗೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾಡೆಲ್ಸ್ ಅಂಡ್ ಅಪ್ರೋಚಸ್ ಟು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತೇಳಿ ಹಲವಾರು ಶಿಕ್ಷಣ ತಜ್ಞರುಗಳು ಮತ್ತು ಈ ಶೈಕ್ಷಣಿಕ ನಿರ್ವಹಣಾ ತಜ್ಞರುಗಳು ಕೆಲವೊಂದು ಮೊದಲನೇದಾಗಿ ಮಾಡೆಲ್ಸ್ ಟು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಮುಖವಾದಂತಹ ಮಾದರಿ ಯಾವ್ದಪ್ಪ ಅಂದ್ರೆ ಹಸ್ತಕ್ಷೇಪವಿಲ್ಲದ ಅಥವಾ ಮಧ್ಯ ಪ್ರವೇಶವಿಲ್ಲದೆ ಇರತಕ್ಕಂತಹ ಒಂದು ಮಾದರಿ. ಏನಿದು ಮಧ್ಯ ಪ್ರವೇಶವಿಲ್ಲದ ಅಥವಾ ಹಸ್ತಕ್ಷೇಪ ಅಂತ ಹೇಳಿದ್ರೆ ವರ್ಗ ಕೋಣೆಯಲ್ಲಿ ಹಸ್ತಕ್ಷೇಪ ಮಾಡತಕ್ಕಂಥವ್ರು ಯಾರು? ಕಲಿಕಾರ್ಥಿಗಳ ಒಂದು ಕಲಿಕೆಯ ಸಂದರ್ಭದಲ್ಲಿ ಹಸ್ತಕ್ಷೇಪ ಮಾಡತಕ್ಕಂಥವ್ರು ಅವಕಾಶ ಇರ್ತಕ್ಕಂಥ ಶಿಕ್ಷಕರಿಗೆ ಅಥವಾ ಇತರ ಸಹಪಾಠಿಗಳು ಅಥವಾ ವಿದ್ಯಾರ್ಥಿ ಮಿತ್ರರು. ಸೊ ಇದಕ್ಕೆ ಅವಕಾಶ ಇಲ್ಲ. ಶಿಕ್ಷಕರು ಯಾವುದೇ ರೀತಿಯಾದಂತಹ ಮಧ್ಯ ಪ್ರವೇಶವಿಲ್ಲದೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿಕೊಳ್ತಕ್ಕ ಇದು ಒಂದು ರೀತಿಯಾಗಿರ್ತಕ್ಕಂಥ ಒಂದು ಮಾದರಿ ಅಥವಾ ಒಂದು ವಿಧಾನ ಇದೆ. ತರಗತಿ ನಿರ್ವಹಣೆ ಒಂದು ವಿಧಾನ. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಧಾನವನ್ನು ಅನುಸರಿಸೋದ್ರ ಮೂಲಕ ಕಲಿಕಾರ್ಥಿ ಸ್ವತಃ ತಾನೇ ಕಲಿಕೆಯಲ್ಲಿ ತೊಡಗಿಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಸೊ ಇಲ್ಲಿ ನೀವು ಗಮನಿಸಬಹುದು. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಕನ ಹಸ್ತಕ್ಷೇಪ ಇರೋದಿಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಅಥವಾ ತರಗತಿಯ ನಿರ್ವಹಣೆಯಲ್ಲಿ ಕಲಿಕಾರ್ಥಿಯ ಒಂದು ಸಾಮರ್ಥ್ಯಗಳೇನಿದೆ, ಅವನಿಗೆ ಆ ಸಾಮರ್ಥ್ಯಗಳನ್ನ ಅವನ ಪ್ರಗತಿಗೆ ಬೇಕಾಗಿರ್ತಕ್ಕಂಥ ಒಂದು ಸಾಮರ್ಥ್ಯಗಳೇನಿದೆ ಅವುಗಳನ್ನ ಪೂರ್ವದಲ್ಲಿಯೇ ನಾವು ನಿರ್ಧಾರ ಮಾಡಿರ್ತಕ್ಕಂಥ ಲರ್ನರ್ಸ್ ಆರ್ ಪೊಟೆನ್ಶಿಯಲ್ ಫಾರ್ ಪ್ರೋಗ್ರೆಸ್ ಈಸ್ ಪ್ರೀಡಿಟರ್ಮೈಂಡ್ ಅಂದ್ರೆ ಪೂರ್ವದಲ್ಲಿ ನಾವು ನಿರ್ಧಾರ ಮಾಡಿರ್ತಕ್ಕ ಅವನು ಇಂತಿಂತ ಸಾಮರ್ಥ್ಯಗಳಿದೆ, ಆ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಶಿಕ್ಷಕನ ತಯಾರಿ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡದೇ ರೀತಿಯಲ್ಲಿ ಶಿಕ್ಷಕ ಅವರಿಗೆ ಅವಕಾಶ ಕೊಟ್ಟಾಗ ವಿದ್ಯಾರ್ಥಿಗಳು ಸುಗಮವಾಗಿ ಕಲಿಕೆಯಲ್ಲಿ ತೊಡಗಿಕೊಳ್ತಾರೆ ಮತ್ತೆ ಕಲಿಕೆ ಪರಿಣಾಮಕಾರಿ ಆಗ್ತದೆ. ಸೊ ಆಮೇಲೆ ಎ ನಾನ್ ಇಂಟರ್ವೆನ್ಷನಿಸ್ಟ್ ಎಜುಕೇಟರ್ will help a learner in meeting his or potential by upgrading self-improvement. ಜೊತೆಗೆ ಶಿಕ್ಷಕನು ವಿದ್ಯಾರ್ಥಿಗಳಲ್ಲಿ ಸುಧಾರಣೆಯನ್ನ ತರೋದ್ರ ಜೊತೆಗೆ ತನ್ನಲ್ಲೂ ಸುಧಾರಣೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಏನಂತ ಹೇಳಿದ್ರೆ ಒಬ್ಬ ಶಿಕ್ಷಕ ತನ್ನ ಬೋಧನೆಯಲ್ಲಿ ತನ್ನ ವರ್ಗ ಕೋಣೆಯ ವಿದ್ಯಾರ್ಥಿಗಳು ಯಾವ ರೀತಿ ತಾನು ಬೋಧಿಸುವಂತ ವಿದ್ಯಾರ್ಥಿಗಳ ಮಟ್ಟ ಏನಿದೆ ಮತ್ತು ಅವರುಗಳ ಸಾಮರ್ಥ್ಯಗಳೇನಿದೆ, ಅವರುಗಳ ಮಿತಿಗಳೇನಿದೆ, ಅವರ ಒಂದು
ಸ್ಟ್ರೆಂತ್ಸ್ ಮತ್ತೆ ವೀಕ್ನೆಸಸ್ ಅಂತ ಕರಿತೀವಿ. ವಿದ್ಯಾರ್ಥಿಗಳ ಒಂದು ದೌರ್ಬಲ್ಯಗಳು ಮಿತಿಗಳು ಅವರಿಗೆ ಪೂರಕವಾಗಿ ಅರ್ಥ ಆಗಿದ್ದಂತ ಸಂದರ್ಭದಲ್ಲಿ ಶಿಕ್ಷಕನು ಆ ಒಂದು ಸಾಮರ್ಥ್ಯಗಳನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೈಗೊಳ್ತಕ್ಕಂಥದ್ದು, ಜೊತೆಗೆ ತನ್ನನ್ನು ಸಹ ಈ ಒಂದು ಸ್ವಯಂ ಈ ಸುಧಾರಣೆಯನ್ನ ಒಳಪಡಿಸ್ಕೊಳ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮಾಡೋದ್ರ ಮೂಲಕ ಯಾವುದೇ ಹಸ್ತಕ್ಷೇಪವಿಲ್ಲದೆ ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನ ನಾವು ಅಪ್ಗ್ರೇಡಿಂಗ್ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂಡ್ ಬಿಲ್ಡಿಂಗ್ ಎ ಸಾಲಿಡ್ ಪಾಸಿಟಿವ್ ರಿಲೇಶನ್ಶಿಪ್. ಇಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಮತ್ತು ಗಟ್ಟಿಯಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಉಂಟಾಗಿರ್ಬೇಕು. ಸೊ ಈಗ ಇದ್ದಾಗ ವಿದ್ಯಾರ್ಥಿಗಳು ಹೌದು ಶಿಕ್ಷಕರು ನಮ್ಮ ಒಂದು ಸ್ವಯಂ ಕಲಿಕೆಗೆ ಅವಕಾಶವನ್ನು ಕೊಡ್ತಿರುವಂತಹ ಸಂದರ್ಭದಲ್ಲಿ ನಾವು ಉತ್ತಮವಾಗಿ ಕಲಿಕೆಯಲ್ಲಿ ತೊಡಗಿಕೊಳ್ಬೇಕಾದಂತ ಮನೋಸ್ಥಿತಿಯನ್ನ ವಿದ್ಯಾರ್ಥಿಗಳು ತಲುಪಲಿಕ್ಕೆ ಸಾಧ್ಯ. ಸೊ ಇದು ಇಲ್ಲಿ ಶಿಕ್ಷಕನ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವಿಲ್ಲದೆ ಈ ನಡೆಯುವಂತಹ ಒಂದು ವರ್ಗಕೋಣೆಯ ಪ್ರಕ್ರಿಯೆ ಆಗಿರ್ತದೆ, ಬೋಧನಾ ಕಲಿಕಾ ಪ್ರಕ್ರಿಯೆ ಆಗಿರ್ತದೆ. ಸೊ ಇದು ಒಂದು ಮಾದರಿ ಅಂತೇಳಿ ನಾವು ಕರಿತೀವಿ. ಅಂಡ್ ಹೆಲ್ಪಿಂಗ್ ಲರ್ನರ್ಸ್ ವಿತ್ ಕ್ರಿಯೇಟಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಕೆಪಾಸಿಟೀಸ್ ದಟ್ at last can be executed free of teachers ಪ್ರಾಕ್ಟೀಸಸ್ ಅಂಡ್ ಡೈರೆಕ್ಷನ್ಸ್. ಸೊ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕನ ಒಂದು ಮಾರ್ಗದರ್ಶನ ಬೇಕಿಲ್ಲ, ಸ್ವತಃ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿಕೊಳ್ತಾರೆ, ಮತ್ತೆ ತಾವೇ ಕಲಿತಾರೆ, ಅಲ್ಲಿ ಪ್ರಶ್ನೆಗಳನ್ನ ತಾವೇ ಕೇಳ್ಕೊಳ್ತಾರೆ, ತನ್ನ ಕಲಿಕಾ ಸಂದರ್ಭಗಳನ್ನ ತಾವೇ ಸೃಷ್ಟಿ ಮಾಡ್ಕೊಳ್ತಾರೆ. ಸೊ ಈ ರೀತಿ ಕೇವಲ ಶಿಕ್ಷಕ ಒಬ್ಬ ಪೂರಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡತಕ್ಕಂಥ ಒಂದು ಕ್ರಿಯೆಯಲ್ಲಿ ತೊಡಗಿದಾಗ ಮತ್ತೆ ಇದಕ್ಕೆ ಪೂರ್ವವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದಾಗ ಕಲಿಕೆ ನೆರವೇರ್ತದೆ. ಸೊ ಇದು ಈ ಒಂದು ಮಾದರಿಯನ್ನ ನಾವು ನಾನ್ ಇಂಟರ್ವೆನ್ಷನಿಸ್ಟ್ ಮಾಡೆಲ್ ಅಂತೇಳಿ ಕರಿತೀವಿ, ಅಥವಾ ಹಸ್ತಕ್ಷೇಪವಿಲ್ಲದ ಮಾದರಿ ಅಂತೇಳಿ ಕರಿತೀವಿ. ಸೊ ಒಟ್ಟಿನಲ್ಲಿ ಕಲಿಕಾರ್ಥಿಗೆ ಸ್ವಯಂ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಕೊಡ್ತಕ್ಕಂಥದ್ದು, ಕಲಿಕಾರ್ಥಿಯೇ ಕಲಿಕೆಯಲ್ಲಿ ತೊಡಗಿಕೊಳ್ತಕ್ಕಂಥದ್ದು. ಶಿಕ್ಷಕನು ಯಾವುದೇ ವಿಧವಾದಂತಹ ಹಸ್ತಕ್ಷೇಪ ಮಾಡದೆ ಅವರ ಸಾಮರ್ಥ್ಯಗಳನ್ನ ಅರಿತು ಅವರಲ್ಲಿ ಸುಧಾರಣೆಗಳನ್ನು ತರೋದ್ರ ಮೂಲಕ, ತನ್ನಲ್ಲಿ ಸ್ವಯಂ ಸುಧಾರಣೆಗಳನ್ನು ಉಂಟು ಮಾಡಿಕೊಳ್ಳೋದ್ರ ಮೂಲಕ, ಮತ್ತೆ ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದುವುದರ ಮೂಲಕ ಹಾಗೂ ಉತ್ತಮವಾದಂತಹ ಧನಾತ್ಮಕವಾದಂತಹ ಸಂಬಂಧವನ್ನು ವಿದ್ಯಾರ್ಥಿಗಳೊಂದಿಗೆ ಹೊಂದುವುದರ ಮೂಲಕ ಕಲಿಕಾರ್ಥಿಗಳಲ್ಲಿ ಸೃಜನಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳನ್ನ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನ ಬೆಳೆಸುವಂತಹ ಸಾಮರ್ಥ್ಯಗಳನ್ನ ವೃದ್ಧಿಸುವ ನಿಟ್ಟಿನಲ್ಲಿ ಶಿಕ್ಷಕ ಸಹಾಯ ಮಾಡ್ತಕ್ಕಂಥದ್ದನ್ನ ಈ ಒಂದು ನಾನ್ ಇಂಟರ್ವೆನ್ಷನಿಸ್ಟ್ ಅಥವಾ ಹಸ್ತಕ್ಷೇಪವಿಲ್ಲದ ಮಾದರಿಯಲ್ಲಿ ನಾವು ಕಾಣಬಹುದಾಗಿದೆ. ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾದರಿ ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಲಿಕಾರ್ಥಿಗಳಿಗೆ ಸಂಪೂರ್ಣವಾದಂತ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ, ಸ್ವಾಯತ್ತತೆಯನ್ನ ಕೊಡ್ತಕ್ಕಂಥ, ಅವರು ಆ ಸ್ವಾಯತ್ತತೆಯ ಒಂದು ಸ್ಪಷ್ಟ ಅರಿವಿನ ಮೂಲಕ ಅವರು ಕಲಿಕೆಯಲ್ಲಿ ತೊಡಗಿಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸೊ ಇದು ಮೊದಲನೇವಾಗಿರ್ತಕ್ಕಂಥ ಒಂದು ವಿಧಾನ. ಇನ್ನು ಎರಡನೇದಾಗಿ ಇಂಟರ್ವೆನ್ಷನಿಸ್ಟ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಹಸ್ತಕ್ಷೇಪ ಅಥವಾ ಭಾಗವಹಿಸುವಿಕೆಯ ಮಾದರಿ ಅಥವಾ ಮಧ್ಯಸ್ಥಿಕೆಯ ಮಾದರಿ ಅಂತ ಹೇಳಿ ಕರೀತೇವೆ. ಯಾಕಪ್ಪ ಅಂತ ಈ ಒಂದು ವಿಧಾನದಲ್ಲಿ ದಿಸ್ ಮೆಥಡಾಲಜಿ ರೆಕಮೆಂಡ್ಸ್ ದಟ್ ಲರ್ನರ್ಸ್ ಇಂಪ್ರೂವ್ಮೆಂಟ್ is a result of natural conditions expedited by intercessions of learners day-to-day environment. ಸೊ ಕಲಿಕಾರ್ಥಿಗಳ ಒಂದು ದೈನಂದಿನ ಪರಿಸರವನ್ನ, ಆ ಒಂದು ಸ್ಥಿತಿಗತಿಗಳನ್ನ ಸುಧಾರಣೆ ಮಾಡೋದ್ರ ಮೂಲಕ ಕಲಿಕಾರ್ಥಿಗಳಿಗೆ ಈ ನೈಜವಾಗಿರ್ತಕ್ಕಂಥ ಪರಿಸರವನ್ನ ನಿರ್ಮಾಣ ಮಾಡೋದ್ರ ಮೂಲಕ ಕಲಿಯುವವರ ಸುಧಾರಣೆಯ ವ್ಯವಸ್ಥಿತ ಪರಿಸರಗಳ ಪರಿಣಾಮಕಾರಿಯಾಗಿ ಕಲಿಯುವವರು ತಮ್ಮ ದಿನನಿತ್ಯದ ಪರಿಸರದ ಮಧ್ಯಸ್ಥಿಕೆಯಿಂದ ಏನಾಗ್ತದೆ, ಅವರಲ್ಲಿ ತ್ವರಿತವಾಗಿ ಅವರು ಕಲಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸರ ಬಹಳ ಪ್ರಮುಖವಾಗಿರ್ತಕ್ಕಂಥ. ದಿಸ್ ಮೆಥಡಾಲಜಿ ಕ್ಯಾನ್ ನಾರ್ಮಲಿ ಬಿ ಫೌಂಡ್ ಇನ್ ಎ ಪಾಸಿಟಿವ್ ಅಂಡ್ ಎನ್ಕರೇಜಿಂಗ್ ಕ್ಲಾಸ್ ರೂಮ್, one in which rules are built up and conveyed and learners are either rewarded or given result dependent on the guidelines set up. So ಈ ಮಧ್ಯಸ್ಥಿಕೆಯ ಮಾದರಿ ಅಥವಾ ಹಸ್ತಕ್ಷೇಪ ಮಾದರಿಯಲ್ಲಿ ಕಲಿಕಾರ್ಥಿಗಳಿಗೆ ಪೂರಕವಾಗಿರ್ತಕ್ಕಂಥ, ಅವರನ್ನ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಧನಾತ್ಮಕವಾಗಿರ್ತಕ್ಕಂಥ ಒಂದು ವರ್ಗಕೋಣೆಯ ಪರಿಸರ ದೈನಂದಿನ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಉಂಟು ಮಾಡೋದ್ರ ಮೂಲಕ ಅವರಲ್ಲಿ ಕಲಿಕೆಯನ್ನ ನೆರವೇರಿಸ್ತಕ್ಕಂಥ ಒಂದು ವಿಧಾನವನ್ನ ನಾವು ಮಧ್ಯಸ್ಥಿಕೆಯ ಮಾದರಿ ಅಥವಾ ಹಸ್ತಕ್ಷೇಪ ಮಾದರಿ ಅಂತೇಳಿ ಕರಿತೀವಿ, ಅಥವಾ ಭಾಗವಹಿಸುವಿಕೆಯ ಮಾದರಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಅವರಿಗೆ ಆ ಒಂದು ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ, ಮಾರ್ಗದರ್ಶಿ ಸೂತ್ರಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ ಅವರಿಗೆ
ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೇರಣೆಯನ್ನ ಕೊಡೋದ್ರ ಮೂಲಕ ಅವರಲ್ಲಿ ಏನು ಶಿಕ್ಷಕರು ಈ ಒಂದು ಪರಿಸರವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅವರಲ್ಲಿ ಕಲಿಕೆಯನ್ನು ಉಂಟು ಮಾಡತಕ್ಕಂಥದ್ದು. ಇದು ಸಹ ಒಂದು ವಿಧಾನ ಅಥವಾ ಒಂದು ಮಾದರಿ ಆಗಿದೆ ಅಂತ ಹೇಳಿ ಕರಿತೀವಿ. ಇಂಟರ್ವೆನ್ಷನಿಸ್ಟ್ ಮಾಡೆಲ್ ಅಂತ ಕರೀತಾರೆ. ಇನ್ನು ಇಂಟರಾಕ್ಟಿವ್ ಮಾಡೆಲ್ ಅಂತ ಹೇಳಿದ್ರೆ ಸಂವಹನ ಮಾದರಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ಈ ಸಂವಹನ ಅಥವಾ ಸಂವಾದಕ ಮಾದರಿ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಮಾಡೆಲ್ ಸಜೆಸ್ಟ್ ದಟ್ ಎವ್ರಿ ಟೀಚರ್ ಮಸ್ಟ್ ಟ್ರೈ ಟು ಕಾಂಪ್ರಹೆಂಡ್ ದ ಬಿಹೇವಿಯರ್ ಆಫ್ ದೇರ್ ಲರ್ನರ್ಸ್. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಬ್ಬ ಶಿಕ್ಷಕ ಪ್ರಮುಖವಾಗಿ ಒಬ್ಬ ಮನೋ ತಜ್ಞನಾಗಿರ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ. ಯಾಕಂತೇಳಿದ್ರೆ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ನಾವು ಶಿಕ್ಷಕರಾದಂಥವ್ರು ಅರಿಯುವಂಥದ್ದು ಬಹಳ ಪ್ರಮುಖವಾಗಿ, ಅದರ ಬಗ್ಗೆ ನಮ್ಮ ಪರಿಪೂರ್ಣವಾದಂಥ ಜ್ಞಾನ ಅತ್ಯಂತ ಅಗತ್ಯ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಒಂದು ನಡವಳಿಕೆಗಳನ್ನ, ಅವರ ಒಂದು ವರ್ತನೆಗಳನ್ನ ಹಾಗೂ ಅವರ ಒಂದು ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಶಿಕ್ಷಕ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಆ ನಿಟ್ಟಿನಲ್ಲಿ ತನ್ನ ವರ್ಗಕೋಣೆಗೆ ಬೇಕಾಗಿರ್ತಕ್ಕಂಥ ಪೂರಕ ಪರಿಸರವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಮತ್ತು ವಿಜ್ಞಾನಗಳನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಶಿಕ್ಷಕ ತನ್ನ ಒಂದು ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಕಲಿಯುವವರ ನಡವಳಿಕೆಯನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅವರ ಚಟುವಟಿಕೆಗಳು ಮತ್ತು ಫಲಿತಾಂಶಗಳನ್ನ ಅರ್ಥ ಮಾಡಿಕೊಳ್ಳಲು ಕಲಿಯುವವರಿಗೆ ಸಹಾಯ ಮಾಡಬೇಕು. ಜೊತೆಗೆ ತಮ್ಮ ಸಾಮರ್ಥ್ಯಗಳೇನಿದೆ, ನಾವು ಯಾವ ರೀತಿ ಕಲಿಕೆಯಲ್ಲಿ ಭಾಗವಹಿಸಬೇಕು, ಜೊತೆಗೆ ಯಾವ ರೀತಿ ನಾವು ನಮ್ಮ ಕಲಿಕೆಯನ್ನ ಸುಧಾರಣೆ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ಒಂದು ಶೈಕ್ಷಣಿಕ ಸಾಧನೆಯನ್ನ ಮತ್ತೆ ಫಲಿತಾಂಶವನ್ನ ಯಾವ ರೀತಿ ನಾವು ಸುಧಾರಿಸ್ಕೊಳ್ಬಹುದು ಅನ್ನೋದನ್ನ ಮಕ್ಕಳಿಗೆ ಮನದಟ್ಟು ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ವಿಧಾನ ಇಲ್ಲಿ ಇಂಟರ್ವೆನ್ಷನಿಸ್ಟ್ ಮಾಡೆಲ್ ಅಂತ ಹೇಳಿ ಕರಿತೀವಿ. ಇಂಟರಾಕ್ಟಿವಿಸ್ಟ್ ಮಾಡೆಲ್ ಅಥವಾ ಸಂಮೋಹಕ ಮಾದರಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಜೊತೆಗೆ ತರಗತಿಯ ಸ್ಥಿತಿಯ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿಯುವವರನ್ನ ಪಡೆಯುವ ಮೂಲಕ ಅವರಿಗೆ ತಮ್ಮನ್ನು ತಾವು ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನೀಡಲಾಗ್ತದೆ. ಪ್ರತಿಯೊಬ್ಬರು ಸಹ ತಮ್ಮನ್ನು ತಾವು ಅರಿಯಬೇಕು. ನನ್ನ ಕರ್ತವ್ಯ ಏನು, ನನ್ನ ಉದ್ದೇಶವೇನು, ನಾನೇನ್ ಮಾಡ್ಬೇಕಾಗಿದೆ, ನಾನು ಒಬ್ಬ ವಿದ್ಯಾರ್ಥಿಯಾಗಿ ನನ್ನ ಪಾತ್ರವೇನು ಅಂತಕ್ಕಂಥದನ್ನ ಅವನಿಗೆ ಮನದಟ್ಟು ಮಾಡ್ಕೊಡ್ಬೇಕಾಗ್ತದೆ. ಒಂದು ವರ್ತನೆ ಏನಿದೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಆ ಒಂದು ಪರಿಸರದ ತರಗತಿಯ ಪರಿಸರ ಏನಿದೆ ಅದನ್ನ ಸೂಕ್ತ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಶಿಕ್ಷಕರು ಪ್ರಯತ್ನ ಮಾಡಬೇಕು. ಸೊ ಈ ರೀತಿಯಾಗಿ ಒಂದು ಮಾದರಿಗಳನ್ನ ಹಲವಾರು ಶಿಕ್ಷಣ ತಜ್ಞರುಗಳು ಪ್ರಸ್ತಾಪ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಮಾದರಿಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಒಂದು ಎಕ್ಸ್ಪ್ಲೋರೇಟರಿ ಅಪ್ರೋಚ್, ಅದು ನಾನ್ ಇಂಟರ್ವೆನ್ಷನಿಸ್ಟ್ ಮಾಡೆಲ್ ಅಂಡ್ ಅನದರ್ ಒನ್ ಈಸ್ ಅದು ಇಂಟರಾಕ್ಟಿವಿಸ್ಟ್ ಮಾಡೆಲ್ ಅಂತೇಳಿ. ಸೊ ಈ ರೀತಿ 3 ಮಾದರಿಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನಾನಾದ್ರೂ ಭಾವಿಸ್ತೀನಿ ನಿಮಗೆ ಈ ವಿಷಯಗಳು ಮನದಟ್ಟಾಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಈ ಅಪ್ರೋಚಸ್ ಅಥವಾ ಮಾರ್ಗಗಳು ಅಥವಾ ತರಗತಿ ನಿರ್ವಹಣಾ ವಿಧಾನಗಳ ಬಗ್ಗೆ ನಾವು ನೋಡೋಣ. ಯಾಕಂತ ಹೇಳಿದ್ರೆ ಈ ಒಂದು ಮಾದರಿಗಳೇನಿದೆ, ಮಾದರಿಯ ಒಂದು ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥದ್ದು ಈ ನಿರ್ವಹಣೆಯ ವಿಧಾನಗಳು ಅಥವಾ ಎಕ್ಸ್ಪ್ಲೋರೇಟರಿ ಅಪ್ರೋಚಸ್ ಟು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ತರಗತಿಯ ನಿರ್ವಹಣೆಯ ವಿಧಾನಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಎಕ್ಸ್ಪ್ಲೋರೇಟರಿ ಅಪ್ರೋಚ್ ಅಥವಾ ಪರಿಶೋಧನಾ ವಿಧಾನ ಅಂತ ಹೇಳಿ ಕರಿತೀವಿ. ಸೊ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ವಿಧಾನ. ಯಾವುದು ವರ್ಗಕೋಣೆಯ ನಿರ್ವಹಣೆಯಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಧಾನ ಯಾವ್ದಪ್ಪ ಅಂತ ಹೇಳಿದ್ರೆ ಎಕ್ಸ್ಪ್ಲೋರೇಟರಿ ಅಪ್ರೋಚ್, ಪರಿಶೋಧನಾ ವಿಧಾನ. ಏನು ಪರಿಶೋಧನಾ? ತರಗತಿಯ ನಿರ್ವಹಣೆಗೆ ಪರಿಶೋಧನಾತ್ಮಕ ವಿಧಾನದಲ್ಲಿ ಪ್ರಶ್ನೆಗಳ ಮೂಲಕ ನೀವು ಶಿಕ್ಷಣವನ್ನ ನೀಡುತ್ತೀರಿ. ಅದು ಕಲಿಯುವವರಿಗೆ ವಸ್ತು ಕಲಿಕೆಯೊಂದಿಗೆ ವ್ಯವಹರಿಸಲು ತಮ್ಮದೇ ಆದಂತಹ ಮಾರ್ಗಗಳನ್ನ ಪರೀಕ್ಷಿಸಲು ಪ್ರೇರೇಪಿಸುತ್ತದೆ. ಎಕ್ಸ್ಪ್ಲೋರೇಟರಿ ಆ ಒಂದು ಪದ ಅರ್ಥದಲ್ಲೇ ಅಡಗಿದೆ ಆ ಒಂದು ಪರಿಕಲ್ಪನೆ, ಆ ಒಂದು ಏನಿದೆ ಪರಿಶೋಧನೆ. ಕಲಿಕಾರ್ಥಿ ತಾನು ಶೋಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಸ್ವತಃ ಕಲಿಕೆಯಲ್ಲಿ ಅಗತ್ಯವಾಗಿರ್ತಕ್ಕಂತಹ ಕಲಿಕೆಯನ್ನ ಆ ಒಂದು ವಿಷಯವನ್ನ ಪರಿಕಲ್ಪನೆಗಳನ್ನ ಗ್ರಹಿಸಲು ಅಗತ್ಯವಾಗಿರ್ತಕ್ಕಂತಹ ಒಂದು ಮಾರ್ಗಗಳನ್ನ ತಾನೇ ಕಂಡುಕೊಳ್ತಕ್ಕಂಥದ್ದು. ಅದನ್ನ ನಾವು ಎಕ್ಸ್ಪ್ಲೋರೇಟರಿ ಅಥವಾ ಪರಿಶೋಧನಾ ವಿಧಾನ ಅಂತ ಹೇಳಿ ಕರಿತೀವಿ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಒಂದು ತರಗತಿಯ ನಿರ್ವಹಣೆಯಲ್ಲಿ ಈ ಒಂದು ವಿಧಾನ ಏನಿದೆ ಇಲ್ಲಿ ಇಂತಹ ವಿಧಾನ ಕೆಲವೊಂದು ಮಿತಿಗಳನ್ನ ಒಳಗೊಂಡಿರ್ಬೋದು. ಆದರೆ ಈ ಎಕ್ಸ್ಪ್ಲೋರ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಅನ್ವೇಷಣೆ ಅಥವಾ ಪರಿಶೋಧನೆ ಮಾಡುವಂತ ಸಂದರ್ಭದಲ್ಲಿ ನಾವು ಪೂರಕವಾದಂತ ಪರಿಸರ ನಿರ್ಮಾಣ ಬಹಳ ಅಗತ್ಯ. ಯಾಕಂತ ಹೇಳಿದ್ರೆ ಸ್ವತಃ ವಿದ್ಯಾರ್ಥಿ ಸಂಶೋಧಕನ ಮಾದರಿಯಲ್ಲಿ, ಪರಿಶೋಧಕನ ಮಾದರಿಯಲ್ಲಿ ಅವನು ಈ ಕಲಿಕೆಯಲ್ಲಿ ತೊಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಯಾವುದೋ ಒಂದು ವಿಜ್ಞಾನದ ಪರಿಕಲ್ಪನೆಯನ್ನ
ನೀವು ಮಕ್ಕಳಿಗೆ ಈ ಒಂದು ಮಾದರಿಯಲ್ಲಿ ಕಲಿಸ್ತೀವಿ ಅಥವಾ ಒಂದು ಕಲಿಕೆಯಲ್ಲಿ ತೊಡಗಿಸ್ತೀವಿ ಅಂತ ನಾವು ಭಾವಿಸೋದಾದ್ರೆ ಅಥವಾ ತಯಾರಿ ಮಾಡ್ಕೊಳ್ಳೋದಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪರಿಸರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಪರಿಸರ ನಿರ್ಮಾಣ ಮಾಡದೆ ಅಥವಾ ಅಗತ್ಯವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪರಿಕರಗಳನ್ನ ನಾವು ಕೊಡದೆ ಹೋದ್ರೆ ವಿದ್ಯಾರ್ಥಿ ವರ್ಗ ಕೋಣೆಯಲ್ಲಿ ಈ ಒಂದು ಏನು ಅನ್ವೇಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಇನ್ಕ್ವೈರಿ ಬೇಸ್ಡ್ ಅಪ್ರೋಚ್ ಅಥವಾ ಎಕ್ಸ್ಪ್ಲೋರೇಟರಿ ಬೇಸ್ಡ್ ಅಪ್ರೋಚ್, ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್, ಈ ತರ ನಾವು ಹಲವಾರು ಮಾದರಿಗಳನ್ನು ವರ್ಗ ಕೋಣೆಯಲ್ಲಿ ನಾವು ತರಗತಿಯ ಬೋಧನಾ ಕಲಿಕೆಯಲ್ಲಿ ನಾವು ಬಳಸ್ತೀವಿ. ಅಂದಾಗ ಇಲ್ಲಿ ವಿದ್ಯಾರ್ಥಿ ಆ ಶೋಧನೆಯಲ್ಲಿ ತೊಡ್ಕೊಂಡಾಗ ತಾನು ಯಾವ ವಿಧಾನದ ಮೂಲಕ ವಿಷಯಕ್ಕೆ ಆ ಒಂದು ಪರಿಕಲ್ಪನೆಯನ್ನು ಅರ್ಥೈಸ್ಕೊಳ್ಬೇಕು. ಉದಾಹರಣೆಗೆ ನೀವು ನೋಡೋದಾದ್ರೆ ವಿಜ್ಞಾನದಲ್ಲಿ ಆರ್ಕಿಮಿಡಿಸ್ನ ಒಂದು ಏನು ಪ್ರಿನ್ಸಿಪಲ್ ಆರ್ಕಿಮಿಡಿಸ್ನ ಥಿಯರಿ ಬಗ್ಗೆ, ಸಿದ್ಧಾಂತದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಒಂದು ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂಥ ಏನು ಪೂರಕವಾಗಿರ್ತಕ್ಕಂಥ ಪರಿಕರಗಳು ಅತ್ಯಂತ ಅಗತ್ಯ. ಸೊ ಇಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಮತ್ತು ಆ ಒಂದು ಸ್ಥಿತಿಯನ್ನ ವ್ಯವಸ್ಥಾಪನೆ ಮಾಡ್ತಕ್ಕಂಥದ್ದು ಶಿಕ್ಷಕನ ಕರ್ತವ್ಯ ಆಗಿರ್ತದೆ. ಸೊ ತನ್ನ ಮೂಲಕ ವಿದ್ಯಾರ್ಥಿ ಸ್ವತಃ ತಾನೇ ಅನ್ವೇಷಣೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದ್ರ ಮೂಲಕ ಆ ಪ್ರಶ್ನೆಗಳಿಗೆ ಆ ಒಂದು ಉತ್ತರಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಅವರು ಆ ಒಂದು ತಮ್ಮನ್ನು ತಾವು ಚರ್ಚೆಗೆ ಒಳಪಡಿಸ್ಕೊಳ್ಳಿಕ್ಕೆ, ಸಂವಹನದಲ್ಲಿ ಇತರ ಮಿತ್ರರೊಡನೆ ಸಂವಹನದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತದೆ. ಸೊ ಈಗ ನಾನು ಆರ್ಕಿಮಿಡಿಸ್ ತತ್ವದ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಏನು ಸೌಲಭ್ಯಗಳಿದ್ದಾಗ ವಿದ್ಯಾರ್ಥಿಗಳು ಪರಸ್ಪರ ಚರ್ಚೆಯಲ್ಲಿ ತೊಡಕೊಳ್ತಾರೆ, ಸಂವಹನದಲ್ಲಿ ತೊಡಕೊಳ್ತಾರೆ, ಅದನ್ನ ಅನ್ವೇಷಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಪರಿಕಲ್ಪನೆಗಳನ್ನ ಏನು ಒಂದು ಸಾಮಾನ್ಯೀಕರಣವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿ ಮತ್ತೆ ಆ ವಿಧಾನದಲ್ಲಿ ತರಬೇತಿ ಇವೆಲ್ಲವೂ ಸಹ ಅಗತ್ಯ. ಸೊ ಹಾಗಾಗಿ ಈ ಒಂದು ತರಗತಿಯ ನಿರ್ವಹಣೆಯಲ್ಲಿ ಈ ಒಂದು ನಾವು ವಿಧಾನವನ್ನ ಅನುಸರಿಸಿದ್ದೇ ಆದ್ರೆ ತರಗತಿಯ ನಿರ್ವಹಣೆ ತುಂಬಾ ಪರಿಣಾಮಕಾರಿ ಆಗ್ತದೆ. ತನ್ಮೂಲಕ ಕಲಿಕೆ ಅಂತಕ್ಕಂಥದ್ದು ತುಂಬಾ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಾವು ಏನು ಎಕ್ಸ್ಪ್ಲೋರೇಟರಿ ಅಪ್ರೋಚ್ ಅಂತೇಳಿ ಕರಿತೀವಿ. ಇನ್ನೊಂದು ಪರ್ಮಿಸಿವ್ ಅಪ್ರೋಚ್, ಅನುಮತಿ ವಿಧಾನ ಅಂತೇಳಿ ಕರೀತಾರೆ. ಏನಪ್ಪಾ ಅನುಮತಿ ವಿಧಾನ? ಇನ್ ದಿಸ್ ಅಪ್ರೋಚ್ ದ ಟೀಚರ್ ಇಂಪೋಸಸ್ ಮಿನಿಮಲ್ ಕಂಟ್ರೋಲ್. ಈಗಾಗಲೇ ಇಂದಿನ ಮಾದರಿಗಳಲ್ಲಿ ನಾವು ನೋಡಿದ್ವಿ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅನುಮತಿ ವಿಧಾನದಲ್ಲಿ ನಾವು ಏನ್ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಏನು ಕನಿಷ್ಠ ನಿಯಂತ್ರಣವನ್ನ ಹೊಂದಿರ್ತೀವಿ. ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ಪರಿಸರವನ್ನ, ಪ್ರಜಾಸತ್ತಾತ್ಮಕ ಪರಿಸರವನ್ನ ನಾವು ವರ್ಗ ಕೋಣೆಯಲ್ಲಿ ಶಿಕ್ಷಕ ಏನು ನಿರ್ಮಾಣ ಮಾಡಬೇಕಾಗಿರ್ತದೆ. ಸೊ ಈ ವಿಧಾನದ ಮೂಲಕ ಶಿಕ್ಷಕ ಬೋಧನೆಯನ್ನ ಕೈಗೊಂಡಾಗ ಸೊ ಏನಾಗುತ್ತೆ, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಏನು ಕಠಿಣವಾಗಿರ್ತಕ್ಕಂಥ ನಿಯಮಗಳು ಮತ್ತೆ ಅವರ ಮೇಲೆ ವಿದ್ಯಾರ್ಥಿಗಳ ಮೇಲೆ ನಿಯಂತ್ರಣವನ್ನ ಏನು ಏರದೇ ಇರತಕ್ಕಂಥದ್ದು, ಆ ನಿಯಂತ್ರಣವೂ ಸಹ ತುಂಬಾ ಕನಿಷ್ಠವಾಗಿದ್ದಾಗ ವಿದ್ಯಾರ್ಥಿಗಳು ಸೂಕ್ತವಾಗಿ ಕಲಿಕೆಯಲ್ಲಿ ತೊಡಕೊಳ್ತಾರೆ. ಅವರು ಕಲಿಯುವವರಿಗೆ ಸ್ವಾಯತ್ತತೆ ಮತ್ತು ಮುಕ್ತ ಅಭಿವ್ಯಕ್ತಿ ವಾತಾವರಣವನ್ನ ಒದಗಿಸ್ತಕ್ಕಂಥ ಯಾರು ಇಲ್ಲಿ ಶಿಕ್ಷಕ ಕಲಿಯುವವರಿಗೆ ಮುಕ್ತ ಮತ್ತು ಸ್ವಾಯತ್ತತೆ ಆಗಿರ್ತಕ್ಕಂಥ ಏನು ಪರಿಸರವನ್ನ ಅಥವಾ ವಾತಾವರಣವನ್ನ ಕೊಡ್ತಕ್ಕಂಥದ್ದು. ಸ್ವಾಯತ್ತತೆ ಅಂತ ಹೇಳಿದ್ರೆ ಅಟಾನಮಸ್, ವಿದ್ಯಾರ್ಥಿಗಳಿಗೆ ಒಂದು ಸ್ವಾಯತ್ತ ಪರಿಸರ. ನನ್ನ ವಿಚಾರಗಳನ್ನ ನಾನು ಪ್ರತಿಪಾದಿಸ್ಲಿಕ್ಕೆ, ನನ್ನ ವಿಚಾರಗಳನ್ನ ಮತ್ತು ಆಲೋಚನೆಗಳನ್ನ ಹಾಗೂ ತನ್ನ ಏನು ವಿಚಾರಧಾರೆಗಳನ್ನ ಪ್ರಸ್ತುತಪಡಿಸ್ಲಿಕ್ಕೆ ಮತ್ತೆ ಮುಕ್ತವಾಗಿ ಅವುಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಸೂಕ್ತವಾದಂತ ವಾತಾವರಣವನ್ನ ಕಟ್ಟಿಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ. ನಾವು ಯಾವುದೇ ವಿದ್ಯಾರ್ಥಿಯ ಒಂದು ಸಾಮರ್ಥ್ಯಗಳನ್ನ ನಾವು ಏನು ಕೀಳಾಗಿ ಅಥವಾ ಕಡೆಗಣಿಸಬಾರದು. ಜೊತೆಗೆ ನಾವು ಪೂರ್ವಾಗ್ರಹ ಪೀಡಿತರಾಗಿ ಯಾವ ಒಬ್ಬ ವಿದ್ಯಾರ್ಥಿಯನ್ನ ನಾವು ಏನು ಅವರನ್ನ ನಾವು ನಿರ್ವಹಿಸಬಾರದು. ಪೂರ್ವಾಗ್ರಹ ಪೀಡಿತರಾದಾಗ ನಾವು ವಿದ್ಯಾರ್ಥಿಗಳನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಹೊರತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅವರದೇ ಆಗಿರ್ತಕ್ಕಂಥ ಸಾಮರ್ಥ್ಯಗಳನ್ನ ಅವರವರ ಕ್ಷೇತ್ರಗಳಲ್ಲಿ ಅವರು ಹೊಂದಿರ್ತಾರೆ ಮತ್ತು ಅದರಲ್ಲಿ ಪ್ರಬಲವಾಗಿರ್ತಾರೆ. ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಸಾಮರ್ಥ್ಯಗಳು ಇರ್ತದೆ. ಅಂತ ಸಾಮರ್ಥ್ಯಗಳಿಗೆ ಅಗತ್ಯವಾಗಿದ್ದಂಥ ಸಂದರ್ಭ ಆ ಸಾಮರ್ಥ್ಯಗಳನ್ನ ನಾವು ಪ್ರೋತ್ಸಾಹಿಸಿದಾಗ ಅವರು ಅದರಲ್ಲಿ ಬಹಳಷ್ಟು ಸಾಧನೆಗಳನ್ನ ಮಾಡೋಂಥ ಸನ್ನಿವೇಶಗಳು ಮತ್ತು ಅವಕಾಶಗಳು ಇರ್ತದೆ. ಹಾಗಾಗಿ ಶಿಕ್ಷಕ ಕಲಿಯುವವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾಯತ್ತತೆ ಮತ್ತು ಮುಕ್ತ ಅಭಿವ್ಯಕ್ತಿ ವಾತಾವರಣವನ್ನ ಒದಗಿಸ್ಕೊಡೋದ್ರ ಮೂಲಕ ಒಳ್ಳೆಯ ತರಗತಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ. ಸೊ ಈ ಕೆಲವೊಮ್ಮೆ ಏನಾಗ್ತದೆ, ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕ ಬಹಳ ಏನು ಆತ್ಮೀಯವಾಗಿ ನಡೆದುಕೊಂಡಂತ ಸಂದರ್ಭದಲ್ಲಿ, ಅವರ ಜೊತೆ ಒಡನಾಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಕಲಿಕೆಯಲ್ಲಿ ತೊಡಗಿಕೊಳ್ತಾರೆ. ಮತ್ತೆ ತರಗತಿ ಯಾವುದೇ ವಿಧವಾದಂತಹ ಬೋಧನೆಗೆ ಅಥವಾ ಕಲಿಕೆಗೆ ಅಡ್ಡಿ ಆತಂಕಗಳು ನಿರ್ಮಾಣ ಆಗೋದಿಲ್ಲ. ಕೆಲವೊಮ್ಮೆ ಸಂಘಟನೆಯ ಅಂಶದಲ್ಲಿ ನಾನು ಹೇಳಿದಾಗ ಪೀಠೋಪಕರಣಗಳ ಬಗ್ಗೆ ಅಥವಾ ಇತ್ಯಾದಿ
ಬೇರೆ ಸೌಲಭ್ಯಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಅವು ಇಲ್ಲದೇ ಇದ್ದಂತ ಸಂದರ್ಭದಲ್ಲೂ ಸಹ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಬಾಂಧವ್ಯ ಸುಧಾರಣೆ ಉತ್ತಮವಾಗಿದ್ದಾಗ ಮತ್ತು ಶಿಕ್ಷಕನ ಏನೋ ಗೌರವ, ಶಿಕ್ಷಕನಿಗೆ ವಿದ್ಯಾರ್ಥಿಗಳಿಗೆ ಗೌರವವಿದ್ದಾಗ ಅದು ತರಗತಿ ಪರಿಣಾಮಕಾರಿಯಾಗಲಿಕ್ಕೆ ಮತ್ತು ತರಗತಿಯಲ್ಲಿ ಯಾವುದೇ ಗೊಂದಲಗಳು ಏರ್ಪಡದೆ ಪರಿಣಾಮಕಾರಿ ಕಲಿಕೆ ಉಂಟಾಗ್ಲಿಕ್ಕೆ ಸಾಧ್ಯ. ಯಾವಾಗ ಶಿಕ್ಷಕನು ಅವರ ಮಧ್ಯೆ ಏನು ಕನಿಷ್ಠ ನಿಯಂತ್ರಣವನ್ನ ವಿದ್ಯಾರ್ಥಿಗಳ ಮೇಲೆ ಹೇರಿದಂತ ಸಂದರ್ಭದಲ್ಲಿ, ಮತ್ತೆ ಅಲ್ಪ ಮಟ್ಟಿನ ಒಂದು ಮಧ್ಯಪ್ರವೇಶ, ಈಗಾಗಲೇ ಇಂಟರ್ವೆನ್ಷನಿಸ್ಟ್ ಮಾಡೆಲ್ ಅಲ್ಲಿ ನಾವು ನೋಡಿದ್ವಿ. ಸ್ವಲ್ಪ ಮಟ್ಟಿನ ಏನು ಪ್ರವೇಶಿಸ್ತಕ್ಕಂಥದ್ದು, ಕಲಿಯುವವರು ತಮ್ಮನ್ನು ತಾವು ವ್ಯಕ್ತಪಡಿಸಲು ಅವಕಾಶ ಮಾಡ, ತಮ್ಮ ವಾಯ್ಸ್ ಅಂತ ಏನ್ ಕರಿತೀವಿ, ತಮ್ಮ ಧ್ವನಿಗೆ ಅಥವಾ ತಮ್ಮ ವಿಚಾರಗಳಿಗೆ ಅಲ್ಲಿ ಆದ್ಯತೆಯನ್ನು ಕೊಡ್ತಕ್ಕಂಥದ್ದನ್ನ ಅವರು ಇಚ್ಛಿಸ್ತಾರೆ. ವಿದ್ಯಾರ್ಥಿಗಳು ಯಾವಾಗಲೂ ತಾನು ಹೇಳಿದಂತ ಅಂಶಗಳು ಶಿಕ್ಷಕನ ಬಾಯಿಂದ ಅಥವಾ ಶಿಕ್ಷಕನು ಮತ್ತೊಮ್ಮೆ ಅವುಗಳನ್ನು ಉದ್ಗರಿಸಿದಾಗ ಮಕ್ಕಳಿಗೆ ಏನು ಅವರು ಸಂತೋಷವನ್ನ ಪಡ್ತಕ್ಕಂಥ ಮತ್ತು ಅವರು ಶಿಕ್ಷಕರ ಎಡೆಗೆ ಒಳ್ಳೆಯ ಮನೋಭಾವನೆಯನ್ನು ತೋರ್ಸತಕ್ಕಂಥದ್ದನ್ನ, ಗೌರವವನ್ನ ಹೊಂದಿರತಕ್ಕಂಥ ನಾವು ನೋಡ್ತೀವಿ. ಯಾವ ವಿದ್ಯಾರ್ಥಿಯ ಒಂದು ವಿಚಾರಗಳನ್ನ ನಾವು ಕಡೆಗಣಿಸಬಾರದು. ಅವನಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಸಾಮರ್ಥ್ಯಗಳಿರ್ತದೆ. ಅದನ್ನೇ ಈ ಒಂದು ವಾತಾವರಣ ಮಧ್ಯ ಪ್ರವೇಶಿಸ್ತಕ್ಕಂಥದ್ದು ಅಂತೇಳಿ ಕರಿತೀವಿ. ಅವಕಾಶ ಮಾಡಿಕೊಡು. ಶಿಕ್ಷಕರು ಅನೇಕ ಮೂಲಭೂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಲಿಯುವವರಿಗೆ ಅವಕಾಶ ಮಾಡಿಕೊಡೋದು, ಕೆಲವೊಂದು ಗಟ್ಟಿಯಾದಂತ ನಿರ್ಧಾರಗಳನ್ನ ಕೈಗೊಳ್ಳಿಕ್ಕೆ. ಈಗ ನಾವು ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ಲಿ ನಾವು ನೋಡೋದಾದ್ರೆ, ಈ ನಾಯಕತ್ವದಲ್ಲಿ ನಾವು ಯಾವಾಗಲೂ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ವಿಧಾನ ಅನುಸರಿಸಿದ್ರೆ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ವಿದ್ಯಾರ್ಥಿ ಮಿತ್ರರಲ್ಲಿ ಕಲಿಕೆ ತುಂಬಾ ಚೆನ್ನಾಗಿರ್ತದೆ ಅಂತಕ್ಕಂಥ ನಿರ್ಧಾರ ಮಾಡುವಂತಹ ಒಂದು ಸ್ವಾಯತ್ತತೆಯನ್ನ ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ಇದನ್ನ ನಾವು ಪರ್ಮಿಸಿವ್ ಅಪ್ರೋಚ್ ಅಥವಾ ಅನುಮತಿ ವಿಧಾನ. ಈಗ ನೀವು ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ, ಮುಕ್ತತೆಯನ್ನ ಮಕ್ಕಳಿಗೆ ಕೊಟ್ಟಾಗ ಮತ್ತು ಕಡಿಮೆ ನಿಯಂತ್ರಣವನ್ನ ಅವರ ಮೇಲೆ ನಿಯಂತ್ರಣವನ್ನ ಹೊಂದಿದ್ದಾಗ ಏನಾಗುತ್ತೆ, ಕಲಿಕೆ ಬಹಳ ಪರಿಣಾಮಕಾರಿಯಾಗಿರ್ತದೆ. ಸೊ ನಾವು ಕೇವಲ ಕೆಲವೊಂದು ಕಠಿಣವಾದಂತ ನಿಯಮಗಳನ್ನು ಅನುಸರಿಸೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಏನೋ ಯಾವಾಗಲೂ ಒಂದು ರೀತಿಯಾದಂತಹ ಭಯವಾದ ವಾತಾವರಣವನ್ನ ತರಗತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಸೊ ಈ ಭಯದ ವಾತಾವರಣದಲ್ಲಿ ವಿದ್ಯಾರ್ಥಿಗಳ ಆಲೋಚನೆ ಮತ್ತು ಚಿಂತನೆ, ಸೃಜನಶೀಲತೆ ಮತ್ತು ತಾರ್ಕಿಕ ಚಿಂತನೆಗಳು ಹಾಗೂ ತಾರ್ಕಿಕ ಮತ್ತು ಲಾಜಿಕಲ್ ಕನೆಕ್ಟಿವಿಟಿ ಅಂತ ಏನ್ ಕರಿತೀವಿ, ತರ್ಕಬದ್ಧವಾಗಿರ್ತಕ್ಕಂಥ ಸಂಬಂಧಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪರಿಕಲ್ಪನೆ ಮತ್ತೊಂದು ಪರಿಕಲ್ಪನೆ ಮಧ್ಯೆ ತಾರ್ಕಿಕ ಸಂಬಂಧಗಳು ಇರಬೇಕು. ಆ ಸಂಬಂಧವನ್ನ ಉಂಟು ಮಾಡ್ಲಿಕ್ಕೆ ಮಕ್ಕಳು ಆಲೋಚನೆ ಮಾಡುವಂತ ಸ್ಥಿತಿಯಲ್ಲಿ ಈ ಒಂದು ಕಠಿಣವಾಗಿರ್ತಕ್ಕಂಥ ನಿಯಮಗಳು ಅಥವಾ ಏನು ಸ್ಟ್ರಿಕ್ಟ್ ಡಿಸಿಪ್ಲಿನರಿಯನ್ ಟೀಚರ್ಸ್ ಅಂಡರ್ ಅಂತ ಕರೀತಾರೆ, ಒಬ್ಬ ಕಠಿಣ ನಿಯಮಗಳನ್ನ ಅನುಸರಿಸ್ತಕ್ಕಂಥ ಮತ್ತೆ ಒಬ್ಬ ಏನು ಶಿಸ್ತು, ಕಠಿಣ ಶಿಸ್ತನ್ನ ಪಾಲಿಸ್ತಕ್ಕಂಥ ಶಿಕ್ಷಕನ ಒಂದು ವರ್ಗಕೋಣೆಯ ಸನ್ನಿವೇಶದಲ್ಲಿ ಏನಾಗ್ತದೆ, ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಹತ್ತಿಕ್ಕುವಂತ ಮತ್ತು ತನಗೆ ತಿಳಿದಿದ್ದಾಗಿಯೂ ಸಹ ಸರಿ ಉತ್ತರ ಅಂತ ಗೊತ್ತಿದ್ದಾಗಿಯೂ ಸಹ ಅವುಗಳನ್ನು ವ್ಯಕ್ತಪಡಿಸಲಿಕ್ಕೆ ಭಯವನ್ನ ಅವರು ಹೊಂದಿದಾಗ ಯಾವುದೇ ವಿಧವಾದಂತಹ ಒಂದು ಕಲಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಶಿಕ್ಷಕ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸೊ ಇದು ಪರ್ಮಿಸಿವ್ ಅಪ್ರೋಚ್ ಅಥವಾ ಅನುಮತಿ ವಿಧಾನ ಅಂತ ಕರಿತೀವಿ. ಇನ್ನೊಂದು ಅಥಾರಿಟೇಟಿವ್ ಅಪ್ರೋಚ್ ಅಂತೇಳಿ, ಅಧಿಕೃತ ವಿಧಾನ. ಅಥಾರಿಟಿ ಅಂತ ಹೇಳಿದ್ರೆ ಒಬ್ಬ ನಮಗೆ ಗೊತ್ತಿದೆ, ಅಧಿಕಾರಿ ಏನು ಅಧಿಕಾರವನ್ನು ಚಲಾಯಿಸಿ ಅಲ್ಲಿ ನಿಯಂತ್ರಣ. ಈಗಾಗಲೇ ನಾನು ಹೇಳಿದೆ, ಕೆಲವೊಮ್ಮೆ ಏನಾಗ್ತದೆ, ಸಂಪೂರ್ಣವಾದಂತ ಸ್ವಾಯತ್ತತೆಯನ್ನ ಅಥವಾ ನಮ್ಯವಾಗಿರ್ತಕ್ಕಂತಹ ಒಂದು ಮೃದು ಧೋರಣೆಯನ್ನ ಅಥವಾ ಕಠಿಣವಲ್ಲದ ನಿಯಮಗಳನ್ನ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿಯೂ ಸಹ ಅದು ವ್ಯತಿರಿಕ್ತ ಪರಿಣಾಮಗಳನ್ನ ಬೀರುವಂತ ಸಂದರ್ಭಗಳನ್ನ ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ, ಈ ಶಿಕ್ಷಕರು ನಮ್ಮನ್ನ ಕೇಳೋದಿಲ್ಲ, ಈ ಶಿಕ್ಷಕರು ನಮ್ಮ ಮೇಲೆ ಯಾವುದೇ ವಿಧವಾದಂತಹ ಒಂದು ಏನು ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನ ಮತ್ತೆ ಶಿಕ್ಷೆಯನ್ನ ಕೈಗೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ಬಂದಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರು ತಮ್ಮ ಏನು ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ಸ್ವ ವಿಕಾಸದ ಬಗ್ಗೆ ಗಮನಿಸದೆ ಮತ್ತೆ ತಮ್ಮನ್ನ ತಾವು ಯಾವ ರೀತಿ ಕಲಿಕೆಯಲ್ಲಿ ತೊಡಸ್ಕೊಳ್ಬೇಕನ್ನೋ ಒಂದು ಅಂಶವನ್ನ ಮರೆತು ಕೆಲವೊಮ್ಮೆ ಏನು ಅನುಚಿತವಾಗಿರ್ತಕ್ಕಂಥ ವರ್ತನೆಗಳಲ್ಲಿ ತೊಡಗುವಂತ ಸಂದರ್ಭಗಳಿರ್ತದೆ. ಸೊ ಹಾಗಾಗಿ ಶಿಕ್ಷಕ ಕೆಲವೊಮ್ಮೆ ಏನು ಅಥಾರಿಟೇಟಿವ್ ಆಗಿ ಸಹ ಒಂದು ಇರ್ತಕ್ಕಂಥದ್ದು ಅಗತ್ಯ. ಸೊ ಇದು ಒಂದು ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ವರ್ಗಕೋಣೆಯ ವಿಧಾನ ಅಂತೇಳಿ, ತರಗತಿ ನಿರ್ವಹಣೆಯಲ್ಲಿ ಬರ್ತಕ್ಕಂಥ ಒಂದು ವಿಧಾನ ಅಥವಾ ಅಪ್ರೋಚ್ ಅಂತೇಳಿ ಕರಿತೀವಿ. ಅಧಿಕೃತ ಶಿಕ್ಷಕರು ಉನ್ನತ ಗುಣಮಟ್ಟವನ್ನ ಕಾಪಾಡಿಕೊಳ್ಳಲು ಮತ್ತು ನಿಜವಾದ ಏನು ಇಲ್ಲಿ ನಾವು ಬಹಳ ಪ್ರಮುಖವಾಗಿ ರಿಯಲಿಸ್ಟಿಕ್ ಬೌಂಡ್ರೀಸ್ ಇನ್ ಕಾಂಪನ್ಸೇಟಿವ್ ವೇ ಅಂತೇಳಿ ಕರೀತಾರೆ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇಲ್ಲಿ ಪ್ರೊವೈಡ್ಸ್ ಫಾರ್ಮ್ ರಿಯಲಿಸ್ಟಿಕ್, ಒಂದು ಗುಣಮಟ್ಟವಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿ. ಇದು ನಿರಂಕುಶಾಧಿಕಾರದಿಂದ ಭಿನ್ನವಾಗಿದೆ. ಸೊ ಇದು ಏನಪ್ಪಾ ಅಂತ ಹೇಳಿದ್ರೆ ಆಟೋಕ್ರೆಟಿಕ್ ಅಂತ ಹೇಳಿ ಕರಿತೀವಿ, ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ಆಟೋಕ್ರೆಟಿಕ್ ಅಂತೇಳಿ. ಅಥಾರಿಟೇಟಿವ್ ಅಲ್ಲಿ ಏನಾಗುತ್ತೆ, ಆಟೋಕ್ರೆಟಿಕ್ ಬೇರೆ, ಆರ್ ಮೇ ಬಿ ಏನು ಫ್ಲಕ್ಸ್, ವಾಟ್ ಯು ಕ್ಯಾನ್ ಕಾಲ್ ದಟ್ ಇಸ್ ನಮ್ಯತೆ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಅಥಾರಿಟೇಟಿವ್ ಅಪ್ರೋಚ್ ಅಂತೇಳಿ ಕರಿತೀವಿ ಇಲ್ಲಿ. ಸೊ ಮೈಂಟೈನಿಂಗ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೊಜೆಕ್ಟಿಂಗ್
ಜಿನೈನ್ ವಾರ್ಮ್ತ್ ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಕ ಒಂದು ಬಹಳ ಏನಂತ ಕರಿತೀವಿ ಸರ್ವಾಧಿಕಾರಿ ಧೋರಣೆ ಇಲ್ಲದೆ ಒಂದು ಆ ಜಿನೈನ್ ಅಧಿಕೃತವಾಗಿರ್ತಕ್ಕಂಥ ಒಂದು ಪರಿಸರವನ್ನ ನಿರ್ಮಾಣ ಮಾಡ್ತಕ್ಕಂಥ ಜೊತೆಗೆ ಇಲ್ಲಿ ಪ್ರಶ್ನಾತೀತವಾಗಿ ಕಲಿಯುವವರ ನಡವಳಿಕೆಯ ಆಡಳಿತದ ಅಗತ್ಯವಿರುವ ಸಂದರ್ಭಗಳಿಗೆ ಸಮರ್ಥ ಶಿಕ್ಷಕರು ಪ್ರತಿಕ್ರಿಯಿಸ್ತಾರೆ. ಕೆಲವೊಮ್ಮೆ ಆ ಒಂದು ನಾಗಾಗಲೇ ಹೇಳಿದಂತೆ ಸೊ ಅಗತ್ಯವಿದ್ದಾಗ ಸಂದರ್ಭದಲ್ಲಿ ಅವರು ಅಧಿಕಾರಯುತವಾಗಿ ಆ ಒಂದು ತಮ್ಮ ಒಂದು ಎಂತ ಕರಿತೀವಿ ಅಧಿಕಾರವನ್ನ ಚಲಾಯಿಸಬೇಕಾಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೆಲವೊಮ್ಮೆ ಅಗತ್ಯ, ಆದರೆ ವರ್ಗಕೋಣೆಯ ಪರಿಣಾಮಕಾರಿಯಂತ ಬೋಧನೆಗೆ ಬಹಳ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳತಕ್ಕಂಥ ಅಗತ್ಯತೆ ಇಲ್ಲ. ಸೊ ಇದು ಒಂದು ವಿಧಾನವನ್ನ ನಾವು ನೋಡ್ಬೋದು. ಇನ್ನು ಬಿಹೇವಿಯರಿಸ್ಟಿಕ್ ಅಪ್ರೋಚ್, ನಡವಳಿಕೆ ವಿಧಾನ ಅಂತೇಳಿ ಕರಿತೀವಿ. ಈ ನಡವಳಿಕೆ ವಿಧಾನ ಅಂತಕ್ಕಂಥದ್ದು ಸರಿಯಾದ ನಡವಳಿಕೆಯನ್ನ ಅಭಿವೃದ್ಧಿಪಡಿಸಲು ಮತ್ತು ಕಲಿಯುವವರನ್ನ ಪ್ರೋತ್ಸಾಹಿಸುವಲ್ಲಿ ಶಿಕ್ಷಕರ ಪಾತ್ರವನ್ನ ಒಳಗೊಂಡಿರುತ್ತೆ. ಜೊತೆಗೆ ನಡವಳಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಗಟ್ಟುವುದು ಮತ್ತು ಅವುಗಳ ಪರಿಹರಿಸತಕ್ಕಂಥದ್ದು. ಸೊ ಬಿಹೇವಿಯರಿಸ್ಟಿಕ್ ಅಪ್ರೋಚ್ ಕನ್ಸಿಸ್ಟ್ ಆಫ್ ಟೀಚರ್ಸ್ ರೋಲ್ ಇನ್ ಎನ್ಕರೇಜಿಂಗ್ ಲರ್ನರ್ಸ್ ಟು ಡೆವಲಪ್ ಅಪ್ರಾಪ್ರಿಯೇಟ್ ಬಿಹೇವಿಯರ್. ಸೊ ಈ ಒಂದು ವರ್ತನಾ ಮಾದರಿಗಳನ್ನ ಬಹಳ ಪ್ರಮುಖವಾಗಿದೆ. ವಿದ್ಯಾರ್ಥಿಗಳ ಕೆಲವು ವರ್ತನೆಗಳನ್ನ ನಾವು ನಿಯಂತ್ರಿತ ಸಂದರ್ಭಗಳಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಮ್ಮೆ ಸಾಧ್ಯ ಆಗ್ತದೆ. ಸೊ ಯಾಕಂತ ಹೇಳಿದ್ರೆ ಆ ವರ್ತನೆಗಳನ್ನ ಸುಧಾರಣೆ ಮಾಡದೇ ಹೊರತು ನಾವು ಏನು ಅವರಿಗೆ ಕಲಿಕೆಯಲ್ಲಿ ತೊಡಕೊಳ್ಳಿಕ್ಕೆ, ಕಲಿಕೆಯಲ್ಲಿ ಭಾಗವಹಿಸುವಂತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ನೋಡಿರ್ಬೋದು ನೀವು, ವರ್ಗಕೋಣೆಯಲ್ಲಿ ವಿದ್ಯಾರ್ಥಿಗಳು ಹೇಗೇಗೋ ವರ್ತಿಸ್ತಾ ಇರ್ತಾರೆ. ಮತ್ತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಶಿಕ್ಷಕರು ಬೋಧನೆ ಮಾಡುವ ಸಂದರ್ಭದಲ್ಲಿ ಮತ್ತೊಂದು ಸ್ಥಳಕ್ಕೆ ಹೋಗ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ವಸ್ತುಗಳನ್ನ ಎತ್ತಿಟ್ಕೊಳ್ತಕ್ಕಂಥದ್ದು, ಅವುಗಳನ್ನ ತತ್ಕ್ಷಣ ಕಿತ್ಕೊಳ್ತಕ್ಕಂಥದ್ದು, ಈ ರೀತಿ ಬಹಳ ಕೆಲವೊಮ್ಮೆ ಅನುಚಿತವಾಗಿರ್ತಕ್ಕಂಥ ವರ್ತನೆಗಳಲ್ಲಿ ತೊಡಗಿಕೊಳ್ತಕ್ಕಂಥ ನಾವು ಸನ್ನಿವೇಶಗಳನ್ನ ನಾವು ವರ್ಗಕೋಣೆಯಲ್ಲಿ ಎದುರಿಸ್ತೀವಿ. ಸೊ ಹಾಗಾಗಿ ಒಬ್ಬ ಶಿಕ್ಷಕ ಪ್ರಮುಖವಾಗಿ ಒಂದು ವರ್ಗಕೋಣೆ ಪರಿಣಾಮಕಾರಿಯಾದಂತೆ ನಿರ್ವಹಣೆ ಮಾಡಬೇಕಾದ್ರೆ ಆ ವರ್ತನೆಗಳನ್ನ ನಾವು ಸರಿಯಾದ ನಿಟ್ಟಿನಲ್ಲಿ ರೂಪಿಸಬೇಕಾಗಿರ್ತಕ್ಕಂಥದ್ದು, ಅವುಗಳನ್ನ ತಿದ್ದತಕ್ಕಂಥದ್ದು ಶಿಕ್ಷಕನ ಕರ್ತವ್ಯ ಆಗಿರ್ತದೆ. ಸೊ ಆ ಸಂದರ್ಭದಲ್ಲಿ ಈ ಬಿಹೇವಿಯರಿಸ್ಟಿಕ್ ಅಪ್ರೋಚ್ ಅಂತಕ್ಕಂಥ ಏನು ವಿಧಾನ ಇದೆ, ಸೊ ಟೀಚರ್ಸ್ ಪಾತ್ರ ಅಥವಾ ಶಿಕ್ಷಕನ ಪಾತ್ರವನ್ನ ಇದು ತುಂಬಾ ಒತ್ತಿ ಹೇಳ್ತದೆ. ಜೊತೆಗೆ ಸೊ ಲರ್ನರ್ಸ್ ಟು ಡೆವಲಪ್ ಅಪ್ರಾಪ್ರಿಯೇಟ್ ಬಿಹೇವಿಯರ್, ಈ ಒಂದು ವಿಧಾನದ ಮೂಲಕ ಸೂಕ್ತವಾಗಿರ್ತಕ್ಕಂಥ ಬೋಧನೆ ಅಂತ ಕರಿತೀವಿ ಬಿಹೇವಿಯರ್, ವರ್ತನೆಗಳನ್ನು ರೂಢಿಸ್ಕೊಳ್ಳಿಕ್ಕೆ ಇದು ಪ್ರೋತ್ಸಾಹಿಸಿ. ಉದಾಹರಣೆಗೆ ನಾವು ಸಹಕಾರ ಕಲಿಕೆ ಅಂತ ಏನ್ ಕರಿತೀವಿ, ಕೋಆಪರೇಟಿವ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಸಹಕಾರ ಕಲಿಕೆಯಲ್ಲಿ ಯಾವ ರೀತಿ ತಾನೂ ಸಹ ಒಬ್ಬ ಈ ಗುಂಪಿನ ಸದಸ್ಯನಾಗಿ ನನ್ನ ಪಾತ್ರ ಏನಿದೆ ಅದಕ್ಕೆ ಪೂರಕವಾಗಿ ಅವನು ವ್ಯವಹರಿಸಬೇಕಾಗ್ತದೆ ಅಥವಾ ತನ್ನ ವಿಚಾರಗಳನ್ನ ಪ್ರತಿಪಾದಿಸಬೇಕಾಗ್ತದೆ. ಆದರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ನೀವು ಗಮನಿಸಿರ್ಬೋದು, ನನಗೆ ಸಂಬಂಧವಿಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಕುಳಿತಿರ್ತಕ್ಕಂಥ ಮತ್ತು ಅದರಲ್ಲಿ ಭಾಗವಹಿಸದೇ ಇರತಕ್ಕಂಥ ಒಂದು ಋಣಾತ್ಮಕ ಧೋರಣೆಯನ್ನ ಅಥವಾ ಈಗೋ ಅಹಂ ಕೇಂದ್ರೀಕೃತ ವರ್ತನೆಯನ್ನ ನಾವು ಗಮನಿಸ್ತೀವಿ. ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಶಿಕ್ಷಕ ಅವರ ನಡವಳಿಕೆಗಳನ್ನು ಸುಧಾರಣೆ ಮಾಡಬೇಕಾಗ್ತದೆ. ಸೊ ಆ ವರ್ಗಕೋಣೆಯ ಒಂದು ಕಲಿಕಾ ವಿನ್ಯಾಸಕ್ಕೆ ಅನುಗುಣವಾಗಿ ಮತ್ತು ಕಲಿಕಾ ವಿಧಾನಗಳಿಗೆ ಅನುಸರಿಸ್ತಕ್ಕಂಥ ವಿಧಾನಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ಹೊಂದಿಕೊಳ್ಬೇಕು ಮತ್ತು ಅದಕ್ಕೆ ಪೂರಕವಾಗಿ ಅವರು ಪ್ರಕ್ರಿಯೆಯಲ್ಲಿ ತೊಡಗಬೇಕು. ನಡವಳಿಕೆ ಸಮಸ್ಯೆಗಳನ್ನ ಏನಾದರೂ ಕಂಡು ಬಂತಹ ಸಂದರ್ಭದಲ್ಲಿ ಅವುಗಳನ್ನ ಪರಿಹರಿಸ್ತಕ್ಕಂಥದ್ದು. ಉದಾಹರಣೆಗೆ ಈಗಾಗಲೇ ಹೇಳದಂತೆ ಈ ಗುಂಪಿನ ಚಟುವಟಿಕೆಗಳಲ್ಲಿ ಬಹಳ ಇದು ವರ್ತನೆಗಳು ಬಹಳ ನಾವು ತಿದ್ದಬೇಕಾಗ್ತದೆ. ಜೊತೆಗೆ ಆ ಒಂದು ಯಾವ ರೀತಿ ಬಳಸ್ತಾನೆ ತನ್ನ ಕಲಿಕೆಯಲ್ಲಿ ತೊಡಕೊಂಡಾಗ ಯಾವ್ಯಾವ ರೀತಿಯಲ್ಲಿ ಅವನು ಕೆಲವೊಂದು ಅಂಶಗಳನ್ನ ಅಂತ ಹೇಳಿದ್ರೆ ಬೋಧನೆಗೆ ಅಥವಾ ಕಲಿಕೆಗೆ ಸಂಬಂಧಪಟ್ಟಂತ ಉಪಕರಣಗಳನ್ನ ಅವನು ಬಳಸಬೇಕಾಗ್ತದೆ. ಅವುಗಳನ್ನ ಯಾವ ರೀತಿ ಬಳಸ್ತಾನೆ, ಜೊತೆಗೆ ತನ್ನ ಮಿತ್ರರೊಡನೆ ಯಾವ ರೀತಿ ಅವನು ಸಹಕಾರಯುತವಾಗಿ ಅವುಗಳನ್ನ ಕಲಿತಾನೆ, ಇದು ಸಹ ಬಹಳ ಪ್ರಮುಖವಾಗಿರ್ತಕ್ಕ. ಅದು ಇಂತಹ ಸಂದರ್ಭಗಳಲ್ಲಿ ವರ್ತನೆಗಳನ್ನ ಬದಲಾಯಿಸ್ತಕ್ಕಂಥದ್ದು. ಜೊತೆಗೆ ಧನಾತ್ಮಕ ಬಲವರ್ಧನೆಗಳಂತಹ ನಡವಳಿಕೆ ನಿಯಂತ್ರಣ ವ್ಯವಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಕಲಿಯುವವರನ್ನು ನಿಯಂತ್ರಿಸುವ ಗುರಿಯನ್ನ ಇದು ಹೊಂದಿರ್ತದೆ. ಸೊ ನಾವು ಕೇವಲ ಋಣಾತ್ಮಕವಾಗಿ ಚಿಂತನೆ ಮಾಡದೆ ಧನಾತ್ಮಕವಾಗಿ ವಿದ್ಯಾರ್ಥಿಗಳನ್ನ ಅವರಲ್ಲಿ ಇರ್ತಕ್ಕಂಥ ವರ್ತನೆಗಳನ್ನ ನಿಯಂತ್ರಿಸೋದು ಹೇಗೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಈ ಒಂದು ವಿಧಾನದ ಮೂಲಕ ಉದಾಹರಣೆಗೆ ಬೋಧನಾ ವಿಧಾನ ಆಯ್ಕೆ ಮಾಡತಕ್ಕಂಥ ಶಿಕ್ಷಕರು ಕಲಿಯುವವರ ಹಿತಾಸಕ್ತಿಗಳಿಗೆ ಅನುಕೂಲವಾದಂತಹ ತಂತ್ರಗಳನ್ನ ಬಳಸ್ತಾರೆ. ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದ್ದೆ ನಾನು, ಒಬ್ಬ ಶಿಕ್ಷಕ ಯೋಜನೆ ಮಾಡಬೇಕಾದ್ರೆ ಆ ವರ್ಗಕೋಣೆಯ ನಿರ್ವಹಣೆಯ ಮೇಲೆ ಯೋಜನೆ ಬಹಳ ಪ್ರಮುಖ ಆಗ್ತದೆ ಅಂತ ಹೇಳಿದೆ. ನನಗೆ ಸರಿ ಕಂಡಂತಹ ಒಂದು ಬೋಧನಾ ವಿಧಾನ ಆ ವರ್ಗಕೋಣೆಯ ಮಕ್ಕಳ ಒಂದು ಮಟ್ಟಕ್ಕೆ, ಮಾನಸಿಕ ಸ್ಥಿತಿಗೆ ಅಥವಾ ಮಾನಸಿಕ ಮಟ್ಟಕ್ಕೆ ಅದು ಒಂದೇ ಹೋದಂತಹ ಸಂದರ್ಭಗಳು ಏನೋ ಕಂಡು ಬರ್ತದೆ. ಸೊ ಹಾಗಾಗಿ ಶಿಕ್ಷಕ ತಾನು ಆಯ್ಕೆ ಮಾಡತಕ್ಕಂಥ ಬೋಧನೆ ಪ್ರತಿಯೊಂದು ಸಹ ಬಹಳ ಜಾಣ್ಮೆಯಿಂದ ಇವುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿ
ಆ ಒಂದು ಆಯ್ಕೆ ಮಾಡಿಕೊಂಡಂತ ಬೋಧನಾ ವಿಧಾನಗಳ ಮೂಲಕ ಅವರಲ್ಲಿ ಈ ಧನಾತ್ಮಕವಾಗಿರ್ತಕ್ಕಂಥ ಒಂದು ಬಲವರ್ಧನೆಗಳ ಮೂಲಕ, ಸೊ ಪಾಸಿಟಿವ್ ರೀಇನ್ಫೋರ್ಸಸ್ ಅಂತ ಏನ್ ಹೇಳ್ತೀವಿ ನಾವು, ಸೊ ಅವರಿಗೆ ಆ ಕೊಡೋದ್ರ ಮೂಲಕ ಅವರಲ್ಲಿ ಆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಏನು ವಿಧಾನಗಳ ಮೂಲಕ ಅವರ ಒಂದು ವರ್ತನೆಗಳನ್ನ ಸುಧಾರಿಸ್ತಕ್ಕಂಥದ್ದು. ಸೊ ಇದು ಒಂದು ವರ್ಗ ಕೋಣೆಯ ನಿರ್ವಹಣೆಯ ಒಂದು ವಿಧಾನ ಆಗಿದೆ. ಇನ್ನು ಬೆನಿಫಿಟ್ಸ್ ಆಫ್ ಬಿಹೇವಿಯರಿಸ್ಟ್ ಅಪ್ರೋಚ್, ಈತ ವಿಧಾನದಿಂದ ಆಗುವಂತ ಲಾಭ ಏನು? ದಿಸ್ ಅಪ್ರೋಚ್ ಕ್ಯಾನ್ ಹೆಲ್ಪ್ ಡೆವಲಪ್ ಎ ಫ್ರೆಂಡ್ಲಿ ಕಾಂಪಿಟೇಷನ್ ಅಮಾಂಗ್ ಲರ್ನರ್ಸ್ ದಟ್ ಕ್ಯಾನ್ ಬಿ ಎ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆನ್ ಲರ್ನರ್ಸ್ ಮೋಟಿವೇಶನ್. ಆ ಪ್ರೇರಣೆ ಮೇಲೆ ಧನಾತ್ಮಕವಾಗಿರ್ತಕ್ಕಂಥ ಪ್ರೇರಣೆ ಉಂಟು ಮಾಡಲಿಕ್ಕೆ, ಈ ಪ್ರೇರಣೆ ಏನಿದೆ ವಿದ್ಯಾರ್ಥಿಗಳ ಕಲಿಕಾರ್ಥಿಗಳ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುವ ನಿಟ್ಟಿನಲ್ಲಿ ಮತ್ತೆ ಈ ಒಂದು ವಿಧಾನವನ್ನು ಅನುಸರಿಸೋದ್ರ ಮೂಲಕ ಕಲಿಕಾರ್ಥಿಗಳಲ್ಲಿ ಏನು ಸ್ನೇಹಪೂರ್ಣವಾಗಿರ್ತಕ್ಕಂಥ ಒಂದು ಸ್ಪರ್ಧೆಯನ್ನ ಇದು ಉಂಟು ಮಾಡ್ತದೆ. ಸೊ ಹಾಗಾಗಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ವರ್ತನೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ವಿಧಾನ ಏನಿದೆ, ಈ ವಿಧಾನದ ಮೂಲಕ ನಾವು ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬಹುದು. ಮತ್ತೆ ವರ್ಗ ಕೋಣೆಯನ್ನ ಸೂಕ್ತವಾಗಿ ಮತ್ತೆ ಸಮಾಧಾನಕರ ಸ್ಥಿತಿಯಲ್ಲಿ ನಾವು ಅಂದ್ರೆ ಯಾವುದೇ ಗೊಂದಲಗಳಿಲ್ಲದೆ ತಾಳ್ಮೆಯಿಂದ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ದಿ ಅಪ್ರೋಚ್ ಕ್ಯಾನ್ ಬಿ ಯುಟಿಲೈಸ್ಡ್ ಟು ಮೇಕ್ ಎ record of each learner skill and provide information about their class participation. See, ಬಹಳ ನಾವು ಇತ್ತೀಚಿನ ದಿನಗಳಲ್ಲಿ ನಾವು 5V ಅಪ್ರೋಚ್ ಅಥವಾ 5 ಮಾದರಿಯ ವಿಧಾನಗಳನ್ನ ನಾವು ಬೋಧನಾ ವಿಧಾನವನ್ನ ಅನುಸರಿಸ್ತೀವಿ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಗುಂಪು ಚಟುವಟಿಕೆ ತಂತ್ರಗಳನ್ನ ನಾವು ಬಳಸ್ತೀವಿ. ಅದರಲ್ಲಿ ಹಲವಾರು ತಂತ್ರಗಳಿದೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಥಿಂಕ್ ಪೇರ್ ಶೇರ್ ಇರ್ಬೋದು, ಅಥವಾ ಜಿಗ್ಸಾ ಟೆಕ್ನಿಕ್ ಇರ್ಬೋದು, ಅಥವಾ ಏನಂತ ಕರಿತೀವಿ ಕೋಆಪರೇಟಿವ್ ಲರ್ನಿಂಗ್ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತಹ ತಂತ್ರಗಳಲ್ಲಿ ಈ ರೀತಿ ವಿದ್ಯಾರ್ಥಿಗಳು ಭಾಗವಹಿಸಿದಂತ ಸಂದರ್ಭದಲ್ಲಿ ಅವರು ಅಲ್ಲಿರ್ತಕ್ಕಂಥ ಕಲಿಕಾ ಪರಿಸರದಲ್ಲಿ ಕಲಿಯುವಂತ ಆಗ್ಬೇಕು. ಅಂದ್ರೆ ಪರಸ್ಪರ ಸಂಬಂಧದಲ್ಲಿ ತೊಡ್ಕೊಳ್ತಕ್ಕಂಥದ್ದು, ಪರಸ್ಪರ ಸಾಮಾಜಿಕ ಗುಣಗಳನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ, ಮತ್ತೊಬ್ಬರನ್ನ ಗೌರವಿಸೋದ್ರ ಮೂಲಕ ಅಲ್ಲಿ ಕಲಿಕೆಯಲ್ಲಿ ತೊಡಗಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಕ ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯಗಳನ್ನ ಅರಿತು ಅವುಗಳನ್ನ ಪಟ್ಟಿ ಮಾಡ್ಕೊಳ್ಳೋದ್ರ ಮೂಲಕ, ಅವುಗಳನ್ನ ದಾಖಲಿಸ್ಕೊಳ್ಳೋದ್ರ ಮೂಲಕ, ಯಾವ್ಯಾವ ವಿದ್ಯಾರ್ಥಿಗಳ ಯಾವ ಸಾಮರ್ಥ್ಯಗಳಿದೆ ಅನ್ನೋದನ್ನ ದಾಖಲಿಸ್ಕೊಳ್ಳೋದ್ರ ಮೂಲಕ, ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಪೂರಕವಾದಂತಹ ಅಗತ್ಯ ಇರುವಂತ ಸಂದರ್ಭದಲ್ಲಿ ಅವರು ಅಪೇಕ್ಷಿಸಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಹಾಯವನ್ನ ಶಿಕ್ಷಕರಿಂದ ಅಪೇಕ್ಷಿಸಿದ ಸಂದರ್ಭದಲ್ಲಿ ಅವ್ರಿಗೆ ಅವುಗಳನ್ನ ಸಹಾಯವನ್ನ ಮಾಡ್ತಕ್ಕಂಥ ಸಹಾಯ ಹಸ್ತವನ್ನ ಚಾಚತಕ್ಕಂತಹ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಸೊ ಈ ರೀತಿಯಾಗಿ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳು ತರಗತಿಯಲ್ಲಿ ಹೆಚ್ಚು ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಬಿಹೇವಿಯರಿಸ್ಟಿಕ್ ಅಪ್ರೋಚ್ ಅಂತಕ್ಕಂಥ ಬಹಳ ಪ್ರಮುಖವಾಗಿದೆ. ಜೊತೆಗೆ ಇದು ಕೆಲವೊಂದು ಮಿತಿಯನ್ನ ಹೊಂದಿರ್ತದೆ. ಯಾವುದೇ ವಿಧಾನ ಆದಾಗ್ಯೂ ಸಹ ಅದು ತನ್ನದೇ ಆಗಿರ್ತಕ್ಕಂಥ ಇತಿಮಿತಿಗಳನ್ನ ಹೊಂದಿರ್ತದೆ. ಸೊ ಹಾಗಾಗಿ ಇದು ಸಹ ಒಂದು ಮಿತಿಗಳಿಂದ ಹೊರತಾಗಿಲ್ಲ ಈ ವಿಧಾನ ಸಹ. ಇಟ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್ ಅಪ್ರೋಚ್. ಯಾಕಂತ ಹೇಳಿದ್ರೆ ಶಿಕ್ಷಕ ಪ್ರತಿಯೊಬ್ಬ ವಿದ್ಯಾರ್ಥಿಯು ಭಾಗವಹಿಸಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವರ್ತನೆಯನ್ನ ಬದಲಾಯಿಸೋದ್ರ ಮೂಲಕ ಕಲಿಕೆಯಲ್ಲಿ ಧನಾತ್ಮಕವಾಗಿ ತೊಡ್ಕೊಳ್ಳುವಂತೆ ನಾನು ಮಾಡ್ತೀನಿ ಅಂತ ಒಂದು ವಿಧಾನವನ್ನ ಅಥವಾ ಈ ಮಾದರಿಯನ್ನ ಅನುಸರಿಸಿ ಹೊರಟಂತ ಸಂದರ್ಭದಲ್ಲಿ ಏನಾಗ್ತದೆ, ಬಹಳ ಟೈಮ್ ಅವಧಿ ಅಥವಾ ಸಮಯ ಇವರಿಗೆ ಬೇಕಾಗ್ಬೋದು. ಸೊ ಜೊತೆಗೆ ಟೀಚರ್ಸ್ ಎಫರ್ಟ್ ಮತ್ತೆ ಪ್ರೊಲಾಂಗ್ಡ್ ಅಟೆನ್ಷನ್. ಸೊ ಇದು ಅವರ ಅವಧಾನವನ್ನು ಕೇಂದ್ರೀಕರಿಸೋದು ತುಂಬಾ ಕಠಿಣವಾಗ್ತದೆ. ಸೊ ಇದು ಒಂದು ಲಿಮಿಟೇಷನ್ಸ್ ಇದೆ. ಜೊತೆಗೆ ದ ಟೀಚರ್ ಹ್ಯಾಸ್ ಟು ಕಾನ್ಸ್ಟೆಂಟ್ಲಿ ಫಾಲೋ ಅಪ್ ಅಂಡ್ ರೆಕಾರ್ಡ್ ಲರ್ನರ್ಸ್ ಬಿಹೇವಿಯರ್. ಅವರನ್ನ ನಿರಂತರವಾಗಿ ವೀಕ್ಷಣೆ ಮಾಡೋದ್ರ ಮೂಲಕ ಅವುಗಳನ್ನ ಈಗ ನಾವು ರುಬ್ರಿಕ್ಸ್ ಅಂತ ಕರಿತೀವಿ. ಆ ರುಬ್ರಿಕ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನ ದಾಖಲೆ ಮಾಡ್ಕೊಳ್ಬೇಕಾಗ್ತದೆ. ಯಾವ ವಿದ್ಯಾರ್ಥಿ ಈಗ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಪ್ರತಿಯೊಬ್ಬ ದಾಖಲೆಗಳನ್ನು ನಿರ್ವಹಿಸಬೇಕಾಗ್ತದೆ. ಇದು ತುಂಬಾ ಕೆಲವೊಮ್ಮೆ ಕಠಿಣ ಆಗ್ತದೆ ಅಂತಕ್ಕಂಥದ್ದನ್ನ ಮತ್ತೆ ಇದು ಕಷ್ಟಕರವಾಗಿದೆ ಅನ್ನೋದನ್ನ ಅದು ಮಿತಿಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ. ಏನೇ ಆಗ್ಲಿ, ಒಂದು ಒಳ್ಳೆಯ ಬೋಧನಾ ವಿಧಾನವನ್ನ ಅದು ತರಗತಿ ನಿರ್ವಹಣೆಯನ್ನ ಮಾಡುವ ಸಂದರ್ಭದಲ್ಲಿ ಈ ಒಂದು ಬೇರಿಸ್ಟಿಕ್ ಅಪ್ರೋಚ್ ಸಹ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ವಿಧಾನ ಅಂತ ಹೇಳ್ಬೋದು. ಇನ್ನು ಕೊಲಾಬರೇಟಿವ್ ಅಪ್ರೋಚ್, ನಾನು ಈಗಾಗಲೇ ಪುನಃ ಪ್ರಸ್ತಾಪ ಮಾಡ್ತಿರುವಂತೆ ಸಹಾಯ ಅಂತ ಕರಿತೀವಿ, ಸಹಕಾರಯುತ ಕಲಿಕೆ, ಕೋಆಪರೇಟಿವ್ ಲರ್ನಿಂಗ್. ಅದೇ ರೀತಿಯಾಗಿ ಇರ್ತಕ್ಕಂಥದ್ದು ಕೊಲಾಬರೇಟಿವ್ ಅಪ್ರೋಚ್, ಸಹಯೋಗ ವಿಧಾನ ಅಂತ ಹೇಳಿ ಕರಿತೀವಿ. ಇನ್ ದ ಕೊಲಾಬರೇಟಿವ್ ಅಪ್ರೋಚ್ ದ ಟೀಚರ್ ಶೇರ್ಸ್ ಹಿಸ್ ಆರ್ ರೋಲ್ ಅಂಡ್ ಅಥಾರಿಟಿ ವಿತ್ ದ ಲರ್ನರ್ಸ್. ತನ್ನ ಶಿಕ್ಷಕ ಇಂಥ ಸಹಜವಾಗಿರ್ತಕ್ಕಂಥ ಕಲಿಕೆಯಲ್ಲಿ, ಸಹಯೋಗ ಕಲಿಕೆಯಲ್ಲಿ ಶಿಕ್ಷಕ ತನ್ನ ಪಾತ್ರವನ್ನ ಕಲಿಯುವವರೊಂದಿಗೆ ಏನ್ ಮಾಡ್ತಾನೆ, ಹಂಚ್ಕೊಳ್ತಾನೆ. ಅವರ ಜೊತೆಗೆ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಅವನು ಕಲಿತಕ್ಕಂಥದ್ದು. ಅಂಡ್ ಅಥಾರಿಟಿ ವಿತ್ ಲರ್ನರ್ಸ್, ದ ರೋಲ್ ಅಂಡ್ ಅಥಾರಿಟಿ, ತನ್ನ ಒಂದು ನಿಯಂತ್ರಣ ಏನಿದೆ ಅಥವಾ ತನ್ನ ಅಧಿಕಾರ ಏನಿದೆ,
ಸೊ ಅದನ್ನ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ತಾನೆ. ಜೊತೆಗೆ ಅವರನ್ನ ಕಲಿಕೆಯಲ್ಲಿ ತೊಡಗಿಸ್ಲಿಕ್ಕೆ ಮತ್ತು ಪರಿಣಾಮಕಾರಿಯಾದಂತಹ ವರ್ಗಕೋಣೆ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಸಹಯೋಗ ವಿಧಾನ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಟ್ ಇನ್ವಾಲ್ವ್ಸ್ ಎನ್ಶೂರಿಂಗ್ ಕೊಹೆಷನ್ ಅಮಾಂಗ್ ಗ್ರೂಪ್ ಆಫ್ ಲರ್ನರ್ಸ್. ಇದು ಗುಂಪುಗಳ ನಡುವೆ ಒಗ್ಗಟ್ಟನ್ನ ಖಾತ್ರಿಪಡಿಸ್ತದೆ. ಸೊ ನಾ ಈಗಾಗಲೇ ಹೇಳಿದೆ, ಈ ಸಹಕಾರ ಕಲಿಕೆ ಮತ್ತೆ ಒಂದು ಸಹಯೋಗ ಕಲಿಕೆ ಏನಿದೆ, ಇವೆರಡು ವಿದ್ಯಾರ್ಥಿಗಳ ಮಧ್ಯೆ ಪೂರಕವಾದಂತಹ ಬಾಂಧವ್ಯವನ್ನ, ಪರಸ್ಪರರನ್ನ ಗೌರವಿಸ್ತಕ್ಕಂಥ ಮತ್ತು ಪರಸ್ಪರರನ್ನ ವಿಚಾರಗಳನ್ನ ಸ್ವೀಕರಿಸ್ತಕ್ಕಂಥ ಮತ್ತು ತಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳಕ್ಕೆ ಇರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಲಿಕೆಯ ಜೊತೆಯಲ್ಲಿ ವ್ಯಕ್ತಿತ್ವದ ಸುಧಾರಣೆಯೂ ಸಹ ವರ್ತನೆಯಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಂಥ ಒಂದು ವಿಧಾನದ ಮೂಲಕ. ಸೊ ಆ ನಿಟ್ಟಿನಲ್ಲಿ ವಿಧಾನ ಕಲಿಯುವರೊಂದಿಗೆ ಸಾಮರಸ್ಯದ ಸಂಬಂಧಗಳನ್ನ ಮಾಡಲು ಮತ್ತು ನಿರ್ವಹಿಸಲು ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಒಂದು ವಿಧಾನದ ಮೂಲಕ ನಾವು ತರಗತಿಯ ನಿರ್ವಹಣೆ ಸೂಕ್ತ ಆಗ್ತದೆ. ಜೊತೆಗೆ ಈ ಸಹಯೋಗದ ವಿಧಾನ ಹೆಚ್ಚು ಪ್ರಜಾಪ್ರಭುತ್ವದ ವಿಧಾನವಾಗಿದೆ. ನಮಗೆಲ್ಲ ಗೊತ್ತಿದೆ, ಇಟ್ ಇಸ್ ಎ ಹಾರ್ಮೋನಿಯಸ್ ರಿಲೇಷನ್ ವಿತ್ ದ ಲರ್ನರ್ಸ್. ಜೊತೆಗೆ ಇದು ಧನಾತ್ಮಕವಾಗಿರ್ತಕ್ಕಂಥ ಮತ್ತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ವಿಧಾನ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಅವರ ವಿಚಾರಗಳನ್ನ ಪ್ರತಿಪಾದಿಸಲಿಕ್ಕೆ, ಅವರ ಆಲೋಚನೆಗಳನ್ನ ವ್ಯಕ್ತಪಡಿಸಲಿಕ್ಕೆ, ತಾವು ಹೊಂದಿದಂತಹ ಆಲೋಚನೆಗಳನ್ನ ಮತ್ತು ತಾರ್ಕಿಕವಾಗಿ ಚಿಂತನೆ ಮಾಡಲಿಕ್ಕೆ ಅವಕಾಶಗಳನ್ನು ಇದು ಒದಗಿಸಿಕೊಡ್ತದೆ. ಮತ್ತೆ ಸರಿ ತಪ್ಪುಗಳನ್ನ, ತಮ್ಮ ತಪ್ಪುಗಳನ್ನ ಮತ್ತು ಸರಿ ತಪ್ಪುಗಳನ್ನ ಒಪ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗ್ತದೆ. ಹಾಗಾಗಿ ಇದು ಸಹಯೋಗದ ವಿಧಾನ ಏನಿದೆ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ವಿಧಾನ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಇದು ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂಥ ಪ್ರಕ್ರಿಯೆ ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳಿ ಹೇಳ್ತೀವಿ. ಸೊ ಇನ್ನು ಆಂಟಿಸಿಪೇಟರಿ ಅಪ್ರೋಚ್ ಅಥವಾ ನಿರೀಕ್ಷಿತ ವಿಧಾನ ಅಂತೇಳಿ, ಈ ನಿರೀಕ್ಷಿತ ವಿಧಾನ ಅಂತಕ್ಕಂಥದ್ದು ಕನ್ಸಿಡರ್ ದಿ ಪ್ರಿಯರ್ ನಾಲೆಡ್ಜ್ ಆಫ್ ಲರ್ನರ್ಸ್. ಅಂದ್ರೆ ನಿರೀಕ್ಷೆ ಮಾಡೋದು. ಇದು ನಿಮ್ಗೆಲ್ಲ ಗೊತ್ತಿದೆ, ಪಾಠ ಪರಿಚಯ ಕೌಶಲ್ಯ ಅದರ ಬಗ್ಗೆ ನಿಮಗೆ ಗೊತ್ತಿದ್ರೆ ಇದನ್ನು ನಿಮಗೆ ಸುಲಭವಾಗಿ ಅರ್ಥ ಆಗ್ತದೆ. ಓಕೆ, ವಿದ್ಯಾರ್ಥಿಗಳ ಆಸಕ್ತಿ ಏನಿದೆ ಮತ್ತು ವಿದ್ಯಾರ್ಥಿಗಳ ಒಂದು ಯಾವ ಜ್ಞಾನ ಮಟ್ಟದಲ್ಲಿ ಜ್ಞಾನ ಇದೆ, ಜೊತೆಗೆ ಅವರ ಅಗತ್ಯತೆಗಳೇನು ಅಂತಕ್ಕಂಥದ್ದನ್ನ ತಿಳಿದುಕೊಂಡು ಅದು ತರಗತಿಗೆ ಪೂರಕವಾಗಿ ಪೂರ್ವ ಯೋಜನೆಯನ್ನ ರೂಪಿಸ್ಕೊಳ್ಳಿಕ್ಕೆ, ತನ್ನ ಮೂಲಕ ತರಗತಿಯ ನಿರ್ವಹಣೆಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಈ ಒಂದು ವಿಧಾನ ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಆಂಟಿಸಿಪೇಟರಿ ಅಪ್ರೋಚ್. ಈಗ ನಾವೆಲ್ಲ ಲೆಸನ್ ಪ್ಲಾನ್ ಅನ್ನೋದು ಪಾಠ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ತರಗತಿಯ ಕೋಣೆಯಲ್ಲಿ ನಾವು ಬೋಧನೆ ಈ ರೀತಿ ಕೈಗೊಳ್ಬೇಕು. ಈ ರೀತಿ ಮಾಡಿದಾಗ ವರ್ಗ ಕೋಣೆಯಲ್ಲಿ ನಾವು ನಿಯಂತ್ರಣವನ್ನ ಸಾಧಿಸ್ಲಿಕ್ಕೆ ಸಾಧ್ಯ. ವರ್ಗ ಕೋಣೆ ನಿಯಂತ್ರಣದಲ್ಲಿದ್ದಾಗ ಕಲಿಕೆ ಪರಿಣಾಮಕಾರಿಯಾಗ್ತದೆ, ಮತ್ತೆ ಕಲಿಕೆ ನೆರವೇರ್ತದೆ, ಹಾಗೂ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಸಾಧನೆಯ ಮಟ್ಟವನ್ನು ಸುಧಾರಣೆ ಮಾಡಬಹುದು ಅಥವಾ ಕನಿಷ್ಠ ಕಲಿಕಾ ಮಟ್ಟವನ್ನ ನಾವು ತಲುಪಬಹುದು ಅಂತಕ್ಕಂಥದ್ದ ಒಂದು ಆಶಯದೊಂದಿಗೆ ಈ ಒಂದು ವಿಧಾನ ನಾವು ಬಳಸ್ತೀವಿ. ಅಥವಾ ಆಂಟಿಸಿಪೇಟರಿ ಅಪ್ರೋಚ್, ನಿರೀಕ್ಷಿತ ವಿಧಾನವನ್ನ ಅಂತ ಹೇಳಿ ನಾವು ಬಳಸ್ತೀವಿ. ಅದೇ ರೀತಿ the basic idea of this anticipatory approach is that good lesson planning is that basis of efficient classroom management. ನಾಗಾಗಲೇ ಹೇಳಿದೆ, ಒಂದು ಪಾಠ ಯೋಜನೆ ಶಿಕ್ಷಕನ ತರಗತಿಗೆ ಪೂರಕವಾಗಿ ತರಗತಿಯ ಬೋಧನೆಯಲ್ಲಿ ಕೈಗೊಳ್ಳುವ ಪೂರ್ವದಲ್ಲಿ ಯೋಜಿಸಬೇಕು. ನಾವು ಲೆಸನ್ ಪ್ಲಾನ್ ಇಸ್ ಎ ಪ್ಲಾನ್ ಆಫ್ ಅನ್ ಆಕ್ಷನ್ ಅಂತ ಕರಿತೀವಿ. ಅಂದ್ರೆ ವರ್ಗ ಕೋಣೆಯ ಚಟುವಟಿಕೆಗಳ ಒಂದು ಯೋಜನೆ. ಜೊತೆಗೆ ಇಟ್ ಈಸ್ ಮೆಂಟಲ್ ವಿಜುವಲೈಸೇಷನ್ ಆಫ್ ಕ್ಲಾಸ್ ರೂಮ್ ಟೀಚರ್. ಒಬ್ಬ ಶಿಕ್ಷಕ ತನ್ನ ಒಂದು ತರಗತಿಯ ಒಂದು ಮಾನಸಿಕ ಚಿತ್ರಣವನ್ನ ಅವನು ಕಲ್ಪಿಸ್ಕೊಳ್ತಾನೆ. ಯಾವ ರೀತಿ ಒಬ್ಬ ಚಿತ್ರ ನಿರ್ದೇಶಕ ಯಾವ ರೀತಿ ನಿರ್ದೇಶಕನು ತನ್ನ ಚಿತ್ರವನ್ನ ಊಹಿಸ್ಕೊಳ್ತಾನೆ, ಆ ರೀತಿಯಾಗಿ ತನ್ನ ಬೋಧನೆಗೆ ಪೂರಕವಾಗಿರ್ತಕ್ಕಂಥ ಯೋಜನೆಯನ್ನ ಊಹೆಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ದ ಟೀಚರ್ ವೈಲ್ ಪ್ಲಾನಿಂಗ್ ಎ ಲೆಸನ್ ಪ್ಲಾನ್ ಮಸ್ಟ್ ಕೀಪ್ ಇನ್ ಮೈಂಡ್ ದ ಪ್ರಾಬ್ಲಮ್ಸ್ ದಟ್ ಮೇ ಅರೈಸ್ ಇನ್ ಎಕ್ಸಿಕ್ಯೂಟಿಂಗ್ ದ ಕ್ಲಾಸ್. ಅಂತ ಹೇಳಿದ್ದೀನಿ, ತನ್ನ ಬೋಧನೆ ಯೋಚನೆ ಮಾಡ್ಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ಬೋದು, ಯಾವ ವಿಧಾನ ಅನುಸರಿಸಿದರೆ ಅದು ಮಕ್ಕಳಿಗೆ ಸೂಕ್ತ ಆಗ್ತದೆ ಅನ್ನೋದನ್ನ ತಿಳಿದಿರ್ಬೇಕು. ಇನ್ ಈಚ್ ಕೇಸಸ್ ದ ಟೀಚರ್ ಶುಡ್ ಪ್ಲಾನ್ ಆಲ್ಟರ್ನೇಟಿವ್ ಸ್ಟ್ರಾಟಜೀಸ್ ಟು ಎಕ್ಸಿಕ್ಯೂಟ್ ದಿ ಲೆಸನ್. ನಾವೀಗಾಗಲೇ ನಿಮ್ಗೆ ಹೇಳಿದೆ ನಾನು, ಪ್ರೋಆಕ್ಟಿವ್ ಅಂಡ್ ರಿಯಾಕ್ಟಿವ್ ಅಂತೇಳಿ. ಅಲ್ಲಿ ಸಂದರ್ಭಗಳು ನಾವು ಯೋಜನೆ ಮಾಡಿದ್ದಾಗ್ಯೂ ಸಹ ಕೆಲವೊಮ್ಮೆ ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳು ಅಥವಾ ಅನಿರೀಕ್ಷಿತವಾದ ಸಂದರ್ಭಗಳನ್ನ ಶಿಕ್ಷಕ ವರ್ಗ ಕೋಣೆಯಲ್ಲಿ ಎದುರಿಸ್ಬೇಕು. ಆಗ ತರಗತಿಯ ನಿರ್ವಹಣೆ ಬಹಳ ಸವಾಲಿನ ಕೆಲಸವಾಗಿರ್ತದೆ ಶಿಕ್ಷಕನಿಗೆ. ಇಂಥ ಸವಾಲನ್ನ ಎದುರಿಸಬೇಕಾದ್ರೆ ಶಿಕ್ಷಕ ಆಂಟಿಸಿಪೇಟರಿ ವಿಧಾನವನ್ನ ಅನುಸರಿಸಿದ್ದಾಗ್ಯೂ ಅದಕ್ಕೆ ಪೂರ್ವವಾಗಿ ಮತ್ತೆ ಒಂದು ಏನಂತ ಕರಿತೀವಿ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥ ಪರ್ಯಾಯವಾಗಿರ್ತಕ್ಕಂಥ ವಿಧಾನವನ್ನು ಸಹ ಶಿಕ್ಷಕ ಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಗತ್ಯ. ಇನ್ನು ಮ್ಯಾನೇಜಿಂಗ್ ಕ್ಲಾಸ್ ರೂಮ್ ಸ್ಪೇಸ್ ಅಂಡ್ ಮಟೀರಿಯಲ್ ಅಂತೇಳಿ ಕರಿತೀವಿ. ಇದ್ರವರೆಗೂ ನಾವು ವರ್ಗ ಕೋಣೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಮಾದರಿ ಮತ್ತು ವಿಧಾನಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ನಾವು ಮುಂದುವರೆದು ತರಗತಿಯ ಸ್ಥಳ ಮತ್ತು ವಸ್ತುಗಳನ್ನ ನಿರ್ವಹಿಸೋದು ಹೇಗೆ
ಅಂತಕ್ಕಂಥ ನಾವು ನೋಡ್ಬೋದು. ತರಗತಿಯ ಸ್ಥಳ ಮತ್ತು ವಸ್ತು ವಿದ್ಯಾರ್ಥಿಗಳ ನಡವಳಿಕೆ ಮೇಲೆ ಪ್ರಭಾವ ಬೀರ್ತದೆ. ಆಗಲೇ ಪ್ರಾರಂಭದಲ್ಲಿ ಸಂಘಟನೆಯಲ್ಲಿ ಹೇಳಿದ್ದೀನಿ ನಾನು. ತರಗತಿಯಲ್ಲಿ ಪೀಠೋಪಕರಣಗಳು ಮತ್ತು ಇತರ ವಸ್ತುಗಳನ್ನು ಹೇಗೆ ಜೋಡಿಸುವುದೆಂಬುದು ಕುರಿತು ಯೋಚಿಸುವಾಗ ಈ ಕೆಳಗಿನ ಪ್ರಶ್ನೆಗಳನ್ನ ನಾವು ಪರಿಗಣಿಸಿ. ವಿದ್ಯಾರ್ಥಿಗಳ ನಡುವಿನ ಸಂವಹನವನ್ನ ಪ್ರೋತ್ಸಾಹಿಸಬೇಕಾದಾಗ ನಾವು ಸಂವಹನವನ್ನು ವಿದ್ಯಾರ್ಥಿಗಳ ಮಧ್ಯೆ ಸಂವಹನ ಅಂದ್ರೆ ಗುಂಪಿನ ಚರ್ಚೆ, ಮತ್ತೆ ಶಿಕ್ಷಕನ ಜೊತೆ ಚರ್ಚೆ ಅಥವಾ ಶಿಕ್ಷಕನ ಪ್ರದರ್ಶನ ಇರ್ಬೋದು. ಅಂದ್ರೆ ಯಾವ್ದಾದ್ರು ಒಂದು ಪ್ರಯೋಗವನ್ನ ಅಥವಾ ಡೆಮಾನ್ಸ್ಟ್ರೇಷನ್ ಅಂತ ಏನ್ ಕರಿತೀವಿ, ಪ್ರದರ್ಶನಗಳನ್ನ ಕೈಗೊಳ್ಳುವ ಸಂದರ್ಭದಲ್ಲಿ ಅಲ್ಲಿ ಆಸನ ಮತ್ತು ವ್ಯವಸ್ಥೆ ಆಗಿರ್ಬೇಕು, ಉಪಕರಣಗಳನ್ನ ಯಾವ ರೀತಿ ನಾವು ಜೋಡಿಸ್ಕೊಳ್ಬೇಕು, ಇವುಗಳನ್ನ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕಾಗ್ತದೆ. ಜೊತೆಗೆ ತರಗತಿ ಅವಧಿಯಲ್ಲಿ ವಿದ್ಯಾರ್ಥಿಗಳು ಸ್ಥಳದಿಂದ ಸ್ಥಳಕ್ಕೆ ತೆರಳಲು ನಾವು ಯಾವ ರೀತಿ ಅವಕಾಶ ಕೊಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ಅಲ್ಲಿ ಜೋಡಿಸಿಟ್ಟಿರ್ತಕ್ಕಂಥ ಉಪಕರಣಗಳನ್ನು ತರಬೇಕಾಗುತ್ತೆ, ಅವುಗಳನ್ನ ಜೋಡಿಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಈ ರೀತಿ ಅವಕಾಶಗಳನ್ನ ಎಷ್ಟು ಕೊಡಬೇಕು, ಜೊತೆಗೆ ತರಗತಿ ವ್ಯವಸ್ಥೆ ಹೇಗೆ ಗೊಳಿಸ್ತಕ್ಕಂಥದ್ದು ಅನ್ನೋದನ್ನ ಈ ಒಂದು ಅಂಶಗಳನ್ನು ನಾವು ಪರಿಗಣಿಸಬೇಕಾಗ್ತದೆ. ಸೊ ಇದು ತರಗತಿಯಲ್ಲಿರ್ತಕ್ಕಂಥ ವಸ್ತು ಮತ್ತು ಸ್ಥಳಗಳನ್ನು ನಿರ್ವಹಿಸೋದ್ರ ಮೂಲಕ ತರಗತಿ ನಿರ್ವಹಣೆ ಸಾಧ್ಯ. ಅಲ್ಲಿರ್ತಕ್ಕಂಥ ಸ್ಪೇಸ್, ಅವಕಾಶ ಮತ್ತೆ ವಸ್ತುಗಳನ್ನ ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಅಂಶಗಳನ್ನ ಪರಿಗಣಿಸಬೇಕಾಗ್ತದೆ. ಯಾವುದು ತರಗತಿಯ ಸ್ಥಳ ಮತ್ತು ವಸ್ತುವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನಾವು ಕೆಲವೊಂದು ಅಂಶಗಳನ್ನ ನಾವು ಗಮನಿಸಬೇಕು. ಯಾವ್ದಪ್ಪ ಅಂತ ಹೇಳಿದ್ರೆ ಕ್ಲಾಸ್ ರೂಮ್ ಡಿಸೈನ್, ತರಗತಿಯ ವಿನ್ಯಾಸ, ಮತ್ತೆ ತರಗತಿಯ ವಾತಾವರಣ ಹಾಗೂ ತರಗತಿಯ ವೇಳಾಪಟ್ಟಿಗಳು ಹಾಗೂ ದಿನಚರಿಗಳು ಅಥವಾ ಎಸ್ಟಾಬ್ಲಿಷಿಂಗ್ ರುಟೀನ್ಸ್ ಅಂತ ಏನ್ ಕರಿತೀವಿ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಕ್ಲಾಸ್ ರೂಮ್ ಡಿಸೈನ್ ಅಂತ ಬಂದಾಗ, ತರಗತಿಯ ವಿನ್ಯಾಸ ಅಂತ ಹೇಳಿ ಬಂದಾಗ, ವಿವಿಧ ರೀತಿಯ ಕಲಿಕೆಯ ಚಟುವಟಿಕೆಗಳನ್ನು ಸರಿಹೊಂದಿಸಲು ಮೇಜಿನ ಮತ್ತು ಇತರ ತರಗತಿ ಪೀಠೋಪಕರಣಗಳ ವ್ಯವಸ್ಥೆ ಬದಲಾಗಬೇಕಾಗ್ತದೆ. ಕೆಲವೊಮ್ಮೆ ನಾವು ಸ್ಟೇರ್ ಕೇಸ್ ತರ ನಾವು ಮಾಡಿರ್ತೀವಿ, ಒಂದು ಮೆಟ್ಟಿಲುಗಳ ಮಾದರಿಯಲ್ಲಿ ನಾವು ಕೆಲವೊಮ್ಮೆ ಪೀಠೋಪಕರಣಗಳನ್ನು ಹೊಂದಿಸಿರಬೇಕಾಗ್ತದೆ. ಜೊತೆಗೆ ಆ ವಯಸ್ಸಿಗೆ ಅನುಗುಣವಾಗಿ ನಾವು ಪೀಠೋಪಕರಣಗಳನ್ನ ವ್ಯವಸ್ಥಾಪನೆ ಮಾಡಿರ್ಬೇಕಾಗ್ತದೆ, ಆಸನ ವ್ಯವಸ್ಥೆಗಳನ್ನ ಮಾಡಿರ್ಬೇಕು. ಜೊತೆಗೆ ಕಪ್ಪು ಹೊಲಿಗೆ ಇರ್ಬೋದು ಅಥವಾ ನಮ್ಮ ಒಂದು ಪ್ರೊಜೆಕ್ಷನ್ಸ್ ಅಥವಾ ಇತ್ತೀಚಿನ ದಿನಗಳ ನಾವು ಟೆಕ್ನಾಲಜಿನ ನಾವು ಬಳಸ್ತೀವಿ, ಅದನ್ನು ಯಾವ ರೀತಿ ಬಳಸ್ತಕ್ಕಂಥದ್ದು, ಮತ್ತೆ ಬೆಳಕು ಮತ್ತು ಅಲ್ಲಿ ಬೀಳ್ತಕ್ಕಂಥ ಗಾಳಿ ಬೆಳಕಿನ ವ್ಯವಸ್ಥೆ ಏನಿದೆ, ಮತ್ತೆ ಯಾವ ರೀತಿ ಬೆಳಕು ಅಲ್ಲಿ ವಸ್ತುಗಳ ಮೇಲೆ ಬಿದ್ದು ಪ್ರತಿಫಲನವಾಗಿ ವಸ್ತುಗಳು ಯಾವ ರೀತಿ ಕಾಣಿಸ್ತದೆ, ಮತ್ತೆ ಕಲಿಕೆಗೆ ಆ ಒಂದು ದೃಷ್ಟಿಗೆ ಯಾವುದೇ ರೀತಿಯಾದಂತಹ ತೊಂದರೆ ರೀತಿಯಲ್ಲಿ ಆಗದ ರೀತಿಯಲ್ಲಿ ಕಲಿಕೆ ತೊಡಗಿಕೊಳ್ಳೋದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಅಥವಾ ತರಗತಿಯ ವಿನ್ಯಾಸ ಬಹಳ ಪ್ರಮುಖ ಆಗ್ತದೆ. ಇನ್ನು ಕ್ಲಾಸ್ ರೂಮ್ ಆಂಬಿಯನ್ಸ್ ಅಂತ ಕರಿತೀವಿ ಅಥವಾ ವಾತಾವರಣ ಆಂಬಿಯನ್ಸ್ ಅಂದ್ರೆ ಒಂದು ಸ್ಥಳದ ಸಾಮಾನ್ಯ ವಾತಾವರಣ. ತರಗತಿಯ ವಾತಾವರಣ ವಿದ್ಯಾರ್ಥಿ ಒತ್ತಡಗಳನ್ನು ರೂಪಿಸಲು ಸಹಾಯ ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಬೇಸಿಗೆ ಸಂದರ್ಭದಲ್ಲಿ ಏನಾಗುತ್ತೆ, ತುಂಬಾ ಒತ್ತೊತ್ತಾಗಿರ್ತಕ್ಕಂಥ ಅಧಿಕ ಸಂಖ್ಯೆಯ ವಿದ್ಯಾರ್ಥಿಗಳು ಒಂದೇ ತರಗತಿಯಲ್ಲಿದ್ದಾಗ ಅಲ್ಲಿರ್ತಕ್ಕಂಥ ವಾತಾವರಣ ಸೂಕ್ತ ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದಿದ್ದಾಗ ವಿದ್ಯಾರ್ಥಿಗಳಲ್ಲಿ ಅಸಮಾಧಾನದ ಸ್ಥಿತಿಯನ್ನು ಉಂಟು ಮಾಡ್ತದೆ. ಅವರು ಕಲಿಕೆಯನ್ನ ತೊಡಗಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಒಟ್ಟಾರೆ ತರಗತಿಯ ವಾತಾವರಣ ತುಂಬಾ ಧನಾತ್ಮಕವಾಗಿದ್ದಾಗ ಕಲಿಕೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಇನ್ನು ಕ್ಲಾಸ್ ಶೆಡ್ಯೂಲ್, ತರಗತಿಯ ವೇಳಾಪಟ್ಟಿ ಏನಿದೆ ಅದು ಸಹ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಒಂದು ವೇಳಾಪಟ್ಟಿ ಅಗತ್ಯತೆಗಳ ಅನುಗುಣವಾಗಿ ಆ ಶೆಡ್ಯೂಲ್ ಅನ್ನು ನಾವು ಮಾಡ್ಕೊಂಡಾಗ ಅವರೆಲ್ಲ ಅಗತ್ಯತೆಗಳನ್ನು ಸರಿಹೊಂದಿಸುವ ನಿಟ್ಟಿನಲ್ಲಿ ನಮಗೆ ಬಹಳ ಕಠಿಣವಾಗಿರ್ತಕ್ಕಂಥ ಕೆಲಸ. ಈ ವೇಳಾಪಟ್ಟಿಯನ್ನ ನಾವು ಪ್ರತ್ಯೇಕವಾಗಿ ನೋಡೋದಾದ್ರೆ ಹಲವಾರು ತತ್ವಗಳನ್ನ ಅಳವಡಿಸ್ಕೊಳ್ಬೇಕಾಗ್ತದೆ. ಸೊ ಇಂತಹ ಒಂದು ವ್ಯವಸ್ಥೆಯನ್ನು ನಾವು ಈ ಒಂದು ತರಗತಿಯ ನಿರ್ವಹಣೆಯಲ್ಲಿ ಸಂದರ್ಭದಲ್ಲಿ ನಾವು ಪರಿಗಣಿಸಬೇಕಾಗ್ತದೆ. ಜೊತೆಗೆ ದಿನಚರಿಗಳು, ನಾವು ದೈನಂದಿನ ತರಗತಿಯಲ್ಲಿ ಸಂದರ್ಭದಲ್ಲಿ ಏನೇನು ಹಾಜರಾತಿ ಅಂತ ತೆಗೆದುಕೊಳ್ಳುವಂಥದ್ದಿರ್ಬೋದು, ವಿದ್ಯಾರ್ಥಿಗಳ ವಿನಂತಿಗೆ ಪ್ರತಿಕ್ರಿಯಿಸಿರ್ತಕ್ಕಂಥದ್ದಿರ್ಬೋದು, ಇವೆಲ್ಲವುಗಳನ್ನು ಸಹ ಪೂರ್ವ ನಿಯೋಜಿತವಾಗಿ ನಾವು ಯೋಜಿಸಿಕೊಂಡು ಅವುಗಳನ್ನ ಮಾಡಿದ್ದೇ ಆದರೆ ತರಗತಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ. ಇನ್ನು ಮ್ಯಾನೇಜಿಂಗ್ ಡೈವರ್ಸಿಟಿ ಇನ್ ಕ್ಲಾಸ್ ರೂಮ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾವು ಮುಂದಿನ ತರಗತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇದುವರೆಗೂ ನಾವು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೀವಿ, ಅರ್ಥೈಸಿಕೊಂಡಿದೀವಿ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.